ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತಗಳು. ಸ್ನೇಹಿತರೆ, ನಾನು ಇಂದಿನ ತರಗತಿನಲ್ಲಿ ಅಂದರೆ ಪಾರ್ಟ್ 51, 52ನಲ್ಲಿ ಜಿ ಕೋಡ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಹಲವಾರು ಜಿ ಕೋಡ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಪಾರ್ಟ್ 16Aನಲ್ಲಿ ಜಿ ಕೋಡ್ಸ್ G01, G00, G02, 3 ಮತ್ತು 4 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆಯೇ ಆ ನಂತರ ಇಂಕ್ರಿಮೆಂಟಲ್ ಪ್ರೋಗ್ರಾಮಿಂಗ್ ಮತ್ತು ಅಬ್ಸಲ್ಯೂಟ್ ಪ್ರೋಗ್ರಾಮಿಂಗ್, ಸಿನಿಮರಿಕಲಿ ಯಾವ ರೀತಿ ನಾವು ಕೋಡ್ಗಳನ್ನು ಯೂಸ್ ಮಾಡ್ತೀವಿ, G90 ಮತ್ತು 91ಅನ್ನು, ಹಾಗೆಯೇ ಫೊನಕಲಿ ಬಂದರೆ ಯಾವ ರೀತಿ ನಾವು ಅಬ್ಸಲ್ಯೂಟ್ ಪ್ರೋಗ್ರಾಮಿಂಗನ್ನು ಮಾಡ್ತೀವಿ. ಸೊ ಫೊನಕ್ ಸಿಸ್ಟಮಲ್ಲಿ ನಾವು ಇಲ್ಲಿ G90 ಎಂಟ್ರಿ ಮಾಡೋದಿಲ್ಲ, G91 ಕೂಡ ಎಂಟ್ರಿ ಮಾಡೋದಿಲ್ಲ ಪ್ರೋಗ್ರಾಮಲ್ಲಿ. ಅಲ್ಲಿ ನೇರವಾಗಿ ನಾವು ಎಕ್ಸ್ ಬರೆದು ಡೈಮೆನ್ಷನ್ ಬರೆದ್ರೆ ಅದು ಅಬ್ಸಲ್ಯೂಟ್ಗೆ ಕನ್ಸಿಡರ್ ಮಾಡುತ್ತೆ. ಅದೇ ಯು ಬರೆದು ಡೈಮೆನ್ಷನ್ ಬರೆದ್ರೆ ಅದು ಇಂಕ್ರಿಮೆಂಟಲ್ಗೆ ಕನ್ಸಿಡರ್ ಮಾಡುತ್ತೆ. ಅಂದರೆ ಮಿಷಿನ್ ಮ್ಯಾನುಫ್ಯಾಕ್ಚರರ್ ಏನಿದ್ದಾರೆ ಅವರೇನೆ ಈ ಅಬ್ಸಲ್ಯೂಟು ಮತ್ತು ಇಂಕ್ರಿಮೆಂಟಲ್ ಪ್ರೋಗ್ರಾಮ್ ಮಾಡಲಿಕ್ಕೆ ಆಪ್ಷನ್ಸನ್ನು ಅವರೇ ಪ್ರೊವೈಡ್ ಮಾಡಿರ್ತಾರೆ. ನಾವು ಇಲ್ಲಿ ನಮ್ಮ ಫೊನಕ್ ಸಿಸ್ಟಮಲ್ಲಿ ಈ G90 ಮತ್ತು 91 ಏನಿದೆ ಅದನ್ನು ನಾವು ಬೇರೆ ಒಂದು ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಅದನ್ನು ನಾನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಮಾರು ಜಿ ಕೋಡ್ಸ್ ಇದೆ, ಅಪ್ ಟು G98, 99ವರೆಗೂ ಇದೆ. ನಾನು ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, 3 ಅಥವಾ 4 ಕೋಡ್ಗಳನ್ನು ತಗೊಂಡು. ಯಾಕೆಂದರೆ ಒಂದೇ ಸರಿ ಎಕ್ಸ್ಪ್ಲೇನ್ ಮಾಡಿದರೆ ತುಂಬ ಲೆಂತಿ ಆಗುತ್ತೆ, ಹಾಗೆ ನಿಮಗೆ ಕೇಳಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ 1, 2 ಅಥವಾ 3, 4 ಕೋಡ್ಗಳನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೂ ಯಾವ್ಯಾವ ಜಿ ಕೋಡ್ಸ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಯಾವ ಜಿ ಕೋಡ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತೇಳಿ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಇದು ಜಿ ಕೋಡ್ಸ್ ಪಾರ್ಟ್ 4 ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು G54, 55, 56, 7, 58 ಮತ್ತು 59ವರೆಗೂ ತಿಳ್ಕೊಳ್ಳೋಣ. ನೀವು ಯಾವುದೇ ಒಂದು CNC ಮಷೀನಿನ ಪ್ರೋಗ್ರಾಮ್ಗಳನ್ನು ನೋಡ್ತಾ ಹೋದರೆ ಅಥವಾ ಆಪರೇಷನನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ, ಅದು ITI ಸ್ಟೂಡೆಂಟ್ಸ್ ಇರಲಿ, ಡಿಪ್ಲೊಮಾ ಮೆಕ್ಯಾನಿಕಲ್, ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಇದ್ದರೂ ಕೂಡ, MTech ಇದ್ದರೂ ಕೂಡ, ನಾವು ಈ CNC ರಿಲೇಟೆಡ್ ಟಾಪಿಕ್ಗಳನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಜಿ ಕೋಡ್ಗಳು ಬರುತ್ತೆ. ಅದರಲ್ಲಿ ಇವು ಕಾಮನ್ ಆಗಿ ಬರ್ತವೆ, G54 ಇಂದ 59ವರೆಗೂ. ಓಕೆ, G54 ಇಂದ 59ವರೆಗೂ ನಮಗೆ ಜಿ ಕೋಡ್ಗಳು ಬರುತ್ತೆ. ಸೊ ಇವೆಲ್ಲವೂ ಕೂಡ ಒಂದೇ ಒಂದು ಅವುಗಳದ್ದು ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆ, G54 ಅಂದ್ರೆ ಏನು, 55 ಅಂದ್ರೇನು, 56 ಅಂದ್ರೇನು, 57 ಅಂದ್ರೇನು, ಹಾಗೆಯೇ 58, 59 ಅಂದ್ರೇನು ಅಂತೇಳಿ ಕೇಳಿದರೆ ಅದು ಒಂದು ಡಿಸ್ಕ್ರಿಪ್ಷನ್ ಅನ್ನು ಕೊಡ್ತಾನೆ. ಅದು ಏನು ಇದು. ಸೊ G54 ಇಂದ 55ವರೆಗೂ ಯಾವುದೇ ಆ ಜಿ ಕೋಡ್ನ ತಗೊಂಡ್ರೂ ಕೂಡ ನಮ್ಗೆ ಈ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಏನು, ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್. ಇಟ್ ಮೇ ಬಿ G55 ಆರ್ G59, ಯಾವುದಿದ್ರೂ ಕೂಡ ಡಿಸ್ಕ್ರಿಪ್ಷನ್ ಸೇಮ್ ಇರುತ್ತೆ. ಯಾವುದದು, ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು, ಯಾವುದೆಲ್ಲ ಕೋಡ್ಗಳನ್ನು ನಾವಿಲ್ಲಿ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಈ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮನ್ನು ಯಾವ ರೀತಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ಏನು ಪ್ರೊಸೀಜರ್ ಇದೆ ಅನ್ನೋದನ್ನ ನಾನು ಈ ದಿನದ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಅಬ್ಜೆಕ್ಟಿವ್ಸ್ ಇದು ಜಿ ಕೋಡ್ಸ್ ಪಾರ್ಟ್ 4 ಆಗುತ್ತೆ. ನೀವು ಯಾರಾದರೂ ಫಸ್ಟ್ ಟೈಮಲ್ಲಿ ಈ ಒಂದು ಇದನ್ನು ನೋಡ್ತಾ ಇದ್ರೆ ಕ್ಲಾಸನ್ನು ದಯಮಾಡಿ ಇಂದಿನ 3 ವಿಡಿಯೋಗಳನ್ನು ಕೂಡ ನೋಡಿ, ನಿಮಗೆ ಖಂಡಿತ ಇದು ಪಾಠಗಳು ಅರ್ಥ ಆಗ್ತದೆ. ಓಕೆ, ಸೊ ಸ್ಟೇಟ್ ವಾಟ್ ಈಸ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ದೀಸ್ ಆರ್ ದ ಟುಡೇಸ್ ಟಾರ್ಗೆಟ್ಸ್ ಫಾರ್ ಅವರ್ ಕ್ಲಾಸ್. ನಾವು ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಯಾವ್ಯಾವ ಕೋಡ್ಗಳನ್ನು ಇಲ್ಲಿ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಜಿ ಕೋಡ್ಗಳನ್ನು ಯೂಸ್ ಮಾಡ್ತೀವಿ, ವಿಶೇಷವಾಗಿ ಜಿ ಕೋಡ್ಗಳನ್ನು ಯೂಸ್ ಮಾಡ್ತೀವಿ, ಮತ್ತೆ ಪ್ರೊಸೀಜರ್ ಫಾರ್ ಎಸ್ಟಾಬ್ಲಿಷಿಂಗ್ ದಿಸ್ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಆರ್ ವರ್ಕ್ ಆಫ್ಸೆಟ್ಟಿಂಗ್, ಏನು ಪ್ರೊಸೀಜರ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಹಾಗಾದರೆ ಈಗ ಮೊದಲನೇ ಆಬ್ಜೆಕ್ಟಿವ್ ಅನ್ನು ನೋಡೋಣ. ಮೊದಲನೇ ಆಬ್ಜೆಕ್ಟಿವ್ ಏನು ಹೇಳುತ್ತೆ, ಅದರಲ್ಲಿ ಏನು ತಿಳ್ಕೊಬೇಕಾಗಿದೆ ಅಂತ ನೋಡೋಣ. ಸೊ ಆಸ್ ಯೂಶುವಲ್, ವಾಟ್ ಈಸ್ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ.
ಸೊ ಏನಪ್ಪ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು? ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಗೊತ್ತಿದೆ ನಿಮಗೆ. ಏನು ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ? ಸೊ ಇಟ್ ಈಸ್ ದ ಸಿಸ್ಟಮ್ ಇನ್ ವಿಚ್ or it is a system used to describe the position of an object in a space. ಯಾವುದೇ ಒಂದು ಸ್ಪೇಸ್ ಅಲ್ಲಿ ಒಂದು ಆಬ್ಜೆಕ್ಟ್ ಎಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಈ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಕೋಆರ್ಡಿನೇಟ್ ಸಿಸ್ಟಮ್ಗಳನ್ನ ತಿಳ್ಕೊಂಡಿದೀವಿ ನಾವು ಇವಾಗಲೇ. ಏನು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದ್ರೆ, ಸೊ ಒಂದು ಪಾಯಿಂಟ್ ಇದ್ರೆ, ಸೊ ಈ ಪಾಯಿಂಟ್ನ ಎಕ್ಸ್ ಕೋಆರ್ಡಿನೇಟು ಮತ್ತೆ ವೈ ಕೋಆರ್ಡಿನೇಟ್. ಸೊ ಈ ಪಾಯಿಂಟ್ನ ಐಡೆಂಟಿಫೈ ಮಾಡಲಿಕ್ಕೆ ನಾವು ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ಗಳನ್ನ ಯೂಸ್ ಮಾಡ್ತೀವಿ. ಈ ಪಾಯಿಂಟು ಈ ಒಂದು ಸ್ಪೇಸ್ ಅಲ್ಲಿ ಎಕ್ಸ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಇಲ್ಲಿದೆ, ಹಾಗೇನೆ ವೈ ಅಲ್ಲಿ ಅಲ್ಲಿದೆ, ಹಾಗೇನೆ ಜೆಡ್ ಆಕ್ಸಿಸ್ ಅಲ್ಲಿ ಎಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಬಳಸ್ತೀವಿ. ಸೊ ಕೋಆರ್ಡಿನೇಟ್ ಸಿಸ್ಟಮ್ಗಳ ಪ್ರಾರಂಭ ಏನಿರುತ್ತೆ ಅದು 0 ದಿಂದ ಪ್ರಾರಂಭ ಆಗುತ್ತೆ. ಸೊ ಇಟ್ ಈಸ್ ಲೈಕ್ ಮೆಜರ್ಮೆಂಟ್. ಈಗ ನಾವು ಮೈಸೂರಲ್ಲಿ ಇಲ್ಲಿದ್ದೀವಿ ಅಂತ ಹೇಳಿದ್ರೆ, ಸೊ ಈ ಪಾಯಿಂಟ್ ಇದೆ ಮೈಸೂರದು. ಇಲ್ಲಿಂದ ನಂಜನಗೂಡು ಎಷ್ಟು ದೂರ ಇದೆ? ನಂಜನಗೂಡು ಎಷ್ಟು ದೂರ ಇದೆ? ಹಾಗೆಯೇ ಶ್ರೀರಂಗಪಟ್ಟಣ ಎಷ್ಟು ದೂರದಲ್ಲಿದೆ? ಹಾಗೆಯೇ ಟಿ ನರಸೀಪುರ ಎಷ್ಟು ದೂರದಲ್ಲಿದೆ? ಸೊ ಇಲ್ಲಿಂದ ಇಲ್ಲಿಗೆ ದೂರ 25 ಕಿಲೋಮೀಟರ್ಸ್ ಆರ್ ಏನು ಸಮಥಿಂಗ್. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ, ಓಕೆ, ಅದೇ ರೀತಿ ಇಲ್ಲಿಂದ ಇಲ್ಲಿಗೆ. ಸೊ ಈ ಡಿಸ್ಟೆನ್ಸ್ ಗಳೆಲ್ಲ ಪ್ರಾರಂಭ, ಈ ಮೆಜರ್ಮೆಂಟ್, ಈ ಊರುಗಳ ಮೆಜರ್ಮೆಂಟ್ ಎಲ್ಲ ಒಂದು ಕಾಮನ್ ಪಾಯಿಂಟ್ ಇಂದ ಪ್ರಾರಂಭ ಆಗುತ್ತೆ. ದಟ್ ಮೀನ್ಸ್ 0, ಇದು 0. ಸೊ ಇಲ್ಲಿಂದ ನಾವು ಇನ್ಕ್ರೀಸ್ ಆಗ್ತಾ ಹೋದಂಗೆ 1 2 3 4 ಅಂತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೇನೆ ಇಲ್ಲೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲಾ ಮೆಜರ್ಮೆಂಟ್ಗೂ ಬೇಸ್ ಇದೆಯಲ್ಲ, ಒರಿಜಿನ್ ಪಾಯಿಂಟ್ ಇದೆಯಲ್ಲ, ಅದು 0 ಇರುತ್ತಲ್ಲ. ಸೊ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲೂ ಕೂಡ ಯಾವುದೇ ಆಕ್ಸಿಸ್ ಬಂದ್ರು ಅದರ 0 ಒಂದ್ ಕಡೆ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಮೆಜರ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಡೈರೆಕ್ಷನ್ ಅಂತ ಹೇಳಿದ್ರೆ 0 ಇಲ್ಲಿರುತ್ತೆ, 0 ಆದ್ಮೇಲೆ ಎಕ್ಸ್ 1 2 3 4 5 ಈ ತರ ಇನ್ಕ್ರೀಸ್ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಜೆಡ್ ಆಕ್ಸಿಸ್ ತಗೊಂಡ್ರೆ, ಸೊ ಇಲ್ಲಿ 0 ಪ್ರಾರಂಭ ಆಗುತ್ತೆ, ಅಲ್ಲಿಂದ ಇನ್ಕ್ರೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಕೋಆರ್ಡಿನೇಟ್ ಗಳ ಒರಿಜಿನ್ ಪಾಯಿಂಟ್ ಅಲ್ಲಿ ಏನಿರುತ್ತೆ? 0 0 ಇರುತ್ತೆ. ಸೊ ಈ ಪಾಯಿಂಟ್ ಅನ್ನ ನಾವು ಒರಿಜಿನ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಈಗ ಈ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ವಾಟ್ ಈಸ್ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್? ಇದು ಜನರಲ್ ಕೋಆರ್ಡಿನೇಟ್ ಸಿಸ್ಟಮ್. ಇಟ್ ಇಸ್ ಎ ಸಿಸ್ಟಮ್ ಯೂಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಎ ಸ್ಪೇಸ್. ಈ ಒಂದು ಸ್ಪೇಸ್ ಅಲ್ಲಿ ಈ ಆಬ್ಜೆಕ್ಟ್ ಎಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಈ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ ಅದು ಜನರಲ್ ಕೋಆರ್ಡಿನೇಟ್ ಸಿಸ್ಟಮ್. ಇಲ್ಲಿ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ದಿಸ್ ಈಸ್ ಅವರ್ ಟಾರ್ಗೆಟ್. ವಾಟ್ ಈಸ್ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್? ಸಿ, ದಿಸ್ ಈಸ್ ದ ಡೆಫಿನಿಷನ್. A coordinate system used to establish 0 point on the workpiece for machining is called as work coordinate system. So work coordinate system ಅಂದ್ರೆ ಏನು? It is a coordinate system used to establish 0 point on the workpiece. See, this is a coordinate system. This coordinate system is used to establish 0 point on the workpiece. 0 point on the ವರ್ಕ್ ಪೀಸ್ ಫಾರ್ ಮಿಷನಿಂಗ್ ಪರ್ಪಸ್. ಈಗ ನಾವು ಯಾವುದೋ ಒಂದು ವರ್ಕ್ ಪೀಸ್ ಅನ್ನ ಮಷಿನಿಂಗ್ ಮಾಡಬೇಕಾಗಿದೆ, ಒಂದು ಟರ್ನಿಂಗ್ ಆಪರೇಷನ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಸೊ ಟರ್ನಿಂಗ್ ಆಪರೇಷನ್ ಮಾಡಲಿಕ್ಕೆ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಆ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಆರ್ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಬಿಫೋರ್ ಡೂಯಿಂಗ್ ಎನಿ CNC ಮಷಿನಿಂಗ್ ಆಪರೇಷನ್, ಇಟ್ ಮೇ ಬಿ ಟರ್ನಿಂಗ್ ಆಪರೇಷನ್, it may be grinding operation or it may be any other machining operation. ಯಾವುದೇ ಒಂದು ಮಷಿನಿಂಗ್ ಆಪರೇಷನ್ ಅನ್ನ ಮಾಡುವುದಕ್ಕೆ ಮೊದಲು ನಾವು ವರ್ಕ್ ಪೀಸ್ಗೆ ಒಂದು ಆರಿಜಿನ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡ್ತೀವಿ. ವರ್ಕ್ ಪೀಸ್ ಆರಿಜಿನ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಸಿ, ವರ್ಕ್ ಪೀಸ್ ಆರಿಜಿನ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡುವಂತ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ನಾವು ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಇಸ್ ದೇರ್ ಟು ಎಸ್ಟಾಬ್ಲಿಷ್ ದ ವರ್ಕ್ ಪೀಸ್ 0 ಬಿಫೋರ್ ಡೂಯಿಂಗ್ ಎನಿ ಮಷಿನಿಂಗ್ ಆಪರೇಷನ್. ಯಾವುದೇ ಒಂದು ಮಷಿನಿಂಗ್ ಆಪರೇಷನ್ ಅನ್ನ ಮಷಿನ್ಗಳಲ್ಲಿ CNC ಮಷಿನ್ಸ್ ಅನ್ನ ಯೂಸ್ ಮಾಡಿ ಮಷಿನಿಂಗ್ ಆಪರೇಷನ್ಗಳನ್ನು ಮಾಡುವುದಕ್ಕೆ ಮೊದಲು ಮಾಡುವಂತಹ ಆಕ್ಟಿವಿಟಿ ಏನಿದೆಯಲ್ಲ, ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ವೈ ಡೂ ಯು ವಾಂಟ್ ದಿಸ್ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್? ಸಿ, ದಿಸ್ ಆಕ್ಟಿವಿಟಿ, ಈ ವರ್ಕ್ ಪೀಸ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಿದೆಯಲ್ಲ, ದಿಸ್ ಆಕ್ಟಿವಿಟಿ ಇಸ್ ವೆರಿ ಬೇಸಿಕ್ ಆಕ್ಟಿವಿಟಿ ಇನ್ ಎನಿ CNC ಮಷಿನಿಂಗ್ ಆಪರೇಷನ್. ನಾವು ಯಾವುದೇ ಒಂದು CNC ಮಷಿನ್ಸ್ ಅನ್ನ ಯೂಸ್ ಮಾಡಿ
ಮಷಿನಿಂಗ್ ಆಪರೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಮೊದಲು ನಾವು ಈ ಕೆಲಸವನ್ನ ಮಾಡಲೇಬೇಕು. ಬಹಳ ಎಸೆನ್ಷಿಯಲ್ ಆಕ್ಟಿವಿಟಿ. ಸೊ ನಾವು ಇದನ್ನು ಮಾಡಿದ ಮೇಲೆ ಆ ನಂತರ ನಮ್ಮ ಎಲ್ಲ ಬೇರೆ ಆಕ್ಟಿವಿಟೀಸ್ಗಳು ಪ್ರಾರಂಭ ಆಗ್ತದೆ. ಸೊ ಈ ಆಕ್ಟಿವಿಟೀಸ್ ಅಲ್ಲಿ ಏನ್ ಮಾಡ್ತೀವಿ, ವರ್ಕ್ ಪೀಸ್ ತರ 0 ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ವರ್ಕ್ ಪೀಸ್ ನ ಒರಿಜಿನ್ ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಈ ಒರಿಜಿನ್ ಪಾಯಿಂಟ್ ಏನಕ್ಕೆ ಬೇಕು? ಸಿ, ದಿಸ್ ಒರಿಜಿನ್ ಪಾಯಿಂಟ್ ಈಸ್ ಎಸೆನ್ಷಿಯಲ್ ಫಾರ್ ಅಸ್ ಟು ಡೂ ಎನಿ ಮಷೀನಿಂಗ್ ಆಪರೇಷನ್. ಯಾಕೆ ಬೇಕು ಇದು? ಈ ವರ್ಕ್ ಪೀಸ್ ಒರಿಜಿನ್ ಪಾಯಿಂಟ್ ಅನ್ನು ಏನಕ್ಕೆ ಫಿಕ್ಸ್ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ಒಂದು ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ 0 ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ವರ್ಕ್ ಪೀಸ್ ಮೇಲೆ 0 ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಈ ಒಂದು ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಇನ್ನೇನೆ ಅಂತ ಕರೀತಾರೆ? ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕ್ ಪೀಸ್ 0 ಪಾಯಿಂಟ್ ಕೋಆರ್ಡಿನೇಟ್ ಸಿಸ್ಟಮ್. ವರ್ಕ್ ಪೀಸ್ 0 ಪಾಯಿಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಲೂ ಕರೀತಾರೆ, ಅಥವಾ ನಾವು ಇದಕ್ಕೆ ವರ್ಕ್ ಆಫ್ಸೆಟ್ಟಿಂಗ್ ಅಂತಲೂ ಕೂಡ ಕರಿತೀವಿ. ಏನಂತ ಕರಿತೀವಿ? ವರ್ಕ್ ಆಫ್ಸೆಟ್ಟಿಂಗ್ ಅಂತಲೂ ಕೂಡ ಕರಿತೀವಿ, ಅಥವಾ ವರ್ಕ್ ಪೀಸ್ 0 ಪಾಯಿಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಲೂ ಕೂಡ ಕರಿತೀವಿ, ಅಥವಾ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಲೂ ಕೂಡ ಕರಿತೀವಿ. ಸೊ ಈ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಹಾಕ್ಲಿಕ್ಕೆ ಯಾವುದೆಲ್ಲ ಕೋಡ್ಗಳನ್ನ ಯೂಸ್ ಮಾಡ್ತೀವಿ? ಈಗಾಗಲೇ ನಾನು ನಿಮ್ಗೆ ಹೇಳಿರೋ ಹಾಗೆ ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ವರ್ಕ್ ಪೀಸ್ ಮೇಲೆ ನಾವು 54ರಿಂದ G54 ಇಂದ G59 ವರೆಗೂ ಕೋಡ್ಗಳನ್ನು ಯೂಸ್ ಮಾಡ್ತೀವಿ. 6 ಕೋಡ್ಗಳನ್ನು ಯೂಸ್ ಮಾಡ್ತೀವಿ. ನೀವು ನನಗೆ ಪ್ರಶ್ನೆ ಕೇಳ್ಬೋದು, 6 ಕೋಡ್ಗಳನ್ನು ಒಂದೇ ವರ್ಕ್ ಪೀಸ್ ಮೇಲೆ ಹಾಕ್ಬೇಕಾ ಸರ್? ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಅದನ್ನು ನಾನು ಮುಂದಿನ ಕ್ಲಾಸಲ್ಲಿ, ಮುಂದಿನ ಸ್ಲೈಡ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ವರ್ಕ್ ಆಫ್ಸೆಟ್ಟಿಂಗ್ ಅಂದ್ರೆ ಏನಂತ ಗೊತ್ತಾಯಿತು. ದ ಪ್ರೋಸೆಸ್ ಆಫ್ ಫಿಕ್ಸಿಂಗ್ ದ ವರ್ಕ್ ಪೀಸ್ ಆರಿಜಿನ್ ಫಾರ್ ಮಿಷನಿಂಗ್, ಅಥವಾ ವರ್ಕ್ ಪೀಸ್ 0 ಪಾಯಿಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು ಅಂತಲೂ ಕೂಡ ಗೊತ್ತಾಯಿತು. ಮತ್ತೆ ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಫಿಕ್ಸ್ ಮಾಡಲಿಕ್ಕೆ ಯಾವ ಕೋಡ್ಗಳನ್ನ ಯೂಸ್ ಮಾಡ್ತೀವಿ? ಜಿ ಕೋಡ್ಸ್ ಅಲ್ಲಿ. ದಿಸ್ ಆರ್ ಡೆಡಿಕೇಟೆಡ್ ಜಿ ಕೋಡ್ಸ್ ಫಾರ್ ಫಿಕ್ಸಿಂಗ್ ದ ವರ್ಕ್ ಆಫ್ಸೆಟ್ ಆಫ್ ದ ವರ್ಕ್ ಪೀಸ್. ನೋಡಿ, ಈ ಜಿ ಕೋಡ್ಸ್ಗಳು ಮಾತ್ರ ಚೇಂಜ್ ಆಗಲ್ಲ. ಸಿನಿಮರಿಕ್ಕು, ಫನಕ್ಕು ಅಥವಾ ಯಾವುದೇ ಕಂಟ್ರೋಲರ್ ಎಲ್ಲ ಕಡೆ ಇದು ಯೂನಿವರ್ಸಲ್ ಆಗಿರ್ತವೆ. ಕೆಲವು ಜಿ ಕೋಡ್ಸ್ಗಳು ಫನಕ್ ಕಂಟ್ರೋಲಲ್ಲೇ ಒಂಥರ ವರ್ಕ್ ಆಗ್ತಾ ಇರುತ್ತೆ, ಸಿನಿಮರಿಕಲ್ಲೇ ಒಂಥರ ವರ್ಕ್ ಆಗ್ತಾ ಇರುತ್ತೆ. ಹಾಗೇನೆ ಎಂ ಕೋಡ್ಗಳು ಕೂಡ ಬೇರೆ ಬೇರೆ ಥರ ವರ್ಕ್ ಆಗ್ತಾ ಇರುತ್ತೆ. ಆದರೆ ಈ ಕೋಡ್ಸ್ಗಳು ಏನಿದೆಯಲ್ಲ, ವರ್ಕ್ ಕೋಆರ್ಡಿನೇಟ್ಸ್ ಸಿಸ್ಟಮ್ ಕೋಆರ್ಡಿನೇಟ್ಸ್ ಇದೆಯಲ್ಲ, ಇವು ಎಲ್ಲ ಕಡೆ ಯೂನಿವರ್ಸಲ್, ಇದು ಕಾಮನ್ ಆಗಿರುತ್ತೆ. ಓಕೆ, ಸೊ ಇದು CNC ಟರ್ನಿಂಗಲ್ಲೂ ಸೇಮ್ ಇರುತ್ತೆ, CNC ಮಿಲ್ಲಿಂಗಲ್ಲೂ ಕೂಡ ಸೇಮ್ ಇರುತ್ತೆ, ಮೀನಿಂಗ್ಗಳು ಕೂಡ ಒಂದೇ ಥರ ಇರುತ್ತೆ, ಅವುಗಳ ವರ್ಕು ಕೂಡ ಒಂದೇ ಥರ ಇರುತ್ತೆ. ಓಕೆ, ಈಗ ಇಲ್ಲೊಂದು CNC ಮಿಲ್ಲಿಂಗ್ ಚಿತ್ರವನ್ನ ನೋಡ್ತಾ ಇದ್ದೀರಾ ನೀವು. ಓಕೆ, ಸೊ ಇಲ್ಲಿ ವರ್ಕಿಂಗ್ ಟೇಬಲ್ ಇದೆ. ಇದ್ರ ಮೇಲೆ ವರ್ಕ್ ಪೀಸ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೀವಿ. ಇಲ್ಲಿ ಕಟರ್ ಫಿಕ್ಸ್ ಆಗಿದೆ, ಒಂದು ಎಂಡ್ ಮಿಲ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೀವಿ. ಈಗ ನಾನು ಈ ವರ್ಕ್ ಪೀಸ್ ಅಲ್ಲಿ ಒಂದು ಆಪರೇಷನ್ ಅನ್ನ ಮಾಡಬೇಕು. ಓಕೆ, ಯಾವ್ದು ಆಪರೇಷನ್? ಅದು ಸೈಜಿಂಗ್ ಆಪರೇಷನ್, ಅಥವಾ ಒಳಗಡೆ ಪಾಕೆಟಿಂಗ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈ ತರ ಒಂದು ಪಾಕೆಟ್ ಅನ್ನ ಓಪನ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈ ಜಾಬ್ಗೆ ಇಲ್ಲೊಂದು ಪಾಕೆಟ್ ಓಪನ್ ಆಗಬೇಕು, ಒಂದು 10 mm 20 mm ಡೆಪ್ತ್ಗೆ. ಓಕೆ, ಸೊ ಇಲ್ಲೊಂದು ಸರ್ಟನ್ ಡೈಮೆನ್ಷನ್ಸ್ ಕೊಡ್ತೀನಿ. ಇದೊಂದು 200 mm, ಇದೊಂದು 150 mm ಇರ್ಬೋದು, ಅಥವಾ ಡೆಪ್ತ್ ಒಂದು 10 mm ಗೆ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಇದು ಪಾಕೆಟ್ ಅನ್ನ ಮಿಷನಿಂಗ್ ಮಾಡ್ಬೇಕು ನಾನಿಲ್ಲಿ. ಈಗ ಈ ಪಾಕೆಟ್ ಅನ್ನ ಮಿಷನಿಂಗ್ ಮಾಡಬೇಕು, ಪಾಕೆಟ್ ಮಿಲ್ಲಿಂಗ್ ಮಾಡಬೇಕು ಅಂದ್ರೆ ನಾನು ಪ್ರೋಗ್ರಾಮ್ ಬರಿತೀನಿ. ಆ ಪ್ರೋಗ್ರಾಮ್ ಬರೆಯೋದ್ರ ಜೊತೆಗೆ ನಾನು ಇನ್ನೊಂದು ಬಹಳ ಬೇಸಿಕ್ ವರ್ಕ್ ಅನ್ನ ಮಾಡಬೇಕಾಗತ್ತೆ. ಅದು ಯಾವುದು? ಇಲ್ಲೇನು ಪ್ರತಿ ಮಷೀನಲ್ಲೂ ಕೂಡ ನಿಮಗೆ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ CNCಗಳಿಗೂ ಕೂಡ ಒಂದು ಮಿಷಿನ್ 0 ಪಾಯಿಂಟ್ ಇರುತ್ತೆ, ಅಥವಾ ಮಷಿನ್ ಡೇಟಮ್ ಪಾಯಿಂಟ್ ಇರುತ್ತೆ. ಓಕೆ, ಮಷಿನ್ 0 ಪಾಯಿಂಟ್ ಅಥವಾ ಮೆಷಿನ್ ಡೇಟಮ್ ಪಾಯಿಂಟ್ ಇರುತ್ತೆ. ಸೊ ಈ ಮಷಿನ್ 0 ಪಾಯಿಂಟ್ ಅಥವಾ ಮಷಿನ್ ಡೇಟಮ್ ಪಾಯಿಂಟ್ ಇದೆಯಲ್ಲ, ಇದನ್ನ ಫಿಕ್ಸ್ ಮಾಡೋದು ಮಷಿನ್ ಮ್ಯಾನುಫ್ಯಾಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಇಲ್ಲೇ ಇರಬೇಕು ಅಥವಾ ಅಲ್ಲೇ ಇರಬೇಕು ಅಂತ ಇಲ್ಲ. ಒಂದು ಮಿಷಿನಿನ ವರ್ಕಿಂಗ್ ಏರಿಯಾದೊಳಗಡೆ ಒಂದು CNC ವರ್ಕಿಂಗ್ ಏರಿಯಾ ಇದೆ ಅಂದ್ರೆ ಅದು ಆ ಮಿಷಿನ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಡೆ 0 ಸ್ಟಾರ್ಟ್ ಆದ್ರೆ, ಒಂದು ಕಡೆ ಇದು ಟರ್ನಿಂಗ್ ಅಂತ ತಗೊಂಡ್ರೆ X ಅಲ್ಲಿ ಈ ತರ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಥವಾ Z ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಈ 0 ಫಿಕ್ಸಿಂಗ್ ಇದೆಯಲ್ಲ, ಇದು ಮಿಷಿನ್ ಮ್ಯಾನುಫ್ಯಾಕ್ಚರ್ ಡಿಪೆಂಡ್ ಆಗಿರುತ್ತೆ.
ಇದು ಇಲ್ಲಿ ಫಿಕ್ಸ್ ಮಾಡ್ಬೋದು, ಇಲ್ಲಿ ಮಾಡ್ಬೋದು, ಇಲ್ಲಿ ಮಾಡ್ಬೋದು, ಇಲ್ಲಿ ಮಾಡ್ಬೋದು, ಅಥವಾ ಆ ವರ್ಕಿಂಗ್ ಏರಿಯಾದೊಳಗಡೆ ಎಲ್ಲಿ ಬೇಕಾದರೂ ಕೂಡ ಆ 0 ಪಾಯಿಂಟನ್ನು ಫಿಕ್ಸ್ ಮಾಡ್ಬೋದು. ಓಕೆ, ಈಗ ಈಗ ಈ ಮಿಲ್ಲಿಂಗಲ್ಲಿ ಈ ಮಿಲ್ಲಿಂಗ್ ಚಿತ್ರ ಏನು ನೋಡ್ತಾ ಇದ್ದೀರಲ್ಲ, ಅದು ಈ ಮಿಷಿನ್ ಡೇಟಮ್ ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿದೆ. ಈಗ ನಾನು ಜಾಬ್ ಮಾಡಬೇಕಾಗಿರೋದು ಇಲ್ಲಿ, ಆದರೆ ಮಿಷಿನ್ ಡೇಟಮ್ ಪಾಯಿಂಟ್ ಏನಿದೆ ಇಲ್ಲಿ. ಈಗ ಈ ಡೇಟಮ್ ಪಾಯಿಂಟನ್ನು ನಾನು ಇಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಓಕೆ, ಯಾಕೆ ಶಿಫ್ಟ್ ಮಾಡ್ಕೋಬೇಕು ನೋಡಿ, ನಾನು ಪ್ರೋಗ್ರಾಮ್ನ ಜಾಬ್ನ ಇಲ್ಲಿ ಓಡಿಸ್ಬೇಕಾಗಿರೋದು. ನನ್ನ ಜಾಬು ವರ್ಕಿಂಗ್ ಟೇಬಲ್ ಮೇಲೆ ಇಲ್ಲಿದೆ, ಆದರೆ ಮಿಷಿನ್ ಡೇಟಮ್ ಪಾಯಿಂಟು ಇಲ್ಲಿದೆ. ಯಾಕೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಕೋಬೇಕು ಅಂದರೆ ನೋಡಿ, ನಾವೇನು CNCಗೆ ಪ್ರೋಗ್ರಾಮ್ಗಳನ್ನು ಬರಿತೀವಿ, ಅದು X, Y, Z ಮಿಲ್ಲಿಂಗ್ ತಗೊಂಡ್ರೆ ಏನು ನಂಬರ್ಸ್ಗಳು, ಸಿಂಬಲ್ಸ್ಗಳು ಏನು ಯೂಸ್ ಮಾಡ್ತೀವಿ, ಈ ನಂಬರ್ಗಳೆಲ್ಲ ಈ ಡೇಟಾವನ್ನು ಮಷಿನ್ ಕಂಟ್ರೋಲರು ಎಲ್ಲದನ್ನು ಕೂಡ ಇದನ್ನ 0 ಅಂದ್ಕೊಂಡು ಇದಕ್ಕೆ ರೆಫರೆನ್ಸ್ ಆಗಿ ಓಡಿಸ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ಆದರೆ ನಮಗೆ ಇಲ್ಲಿಗೆ ಅಲ್ಲ ಓಡಬೇಕಾಗಿರೋದು ಕಟ್ರು. ಎಲ್ಲಿಗೆ ಓಡಬೇಕಾಗಿರೋದು ಕಟ್ರು? ಜಾಬ್ ಮೇಲೆ ಓಡಬೇಕಾಗಿರೋದು. ಸೊ ಈ ಡೇಟಮ್ ಪಾಯಿಂಟನ್ನು ಟೆಂಪರರಿಯಾಗಿ ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ, ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಈ ವರ್ಕ್ ಆಫ್ ಸೆಟ್ಟಿಂಗನ್ನು ಮಾಡ್ತೇವೆ. ಓಕೆ, ವರ್ಕ್ ಆಫ್ ಸೆಟ್ಟಿಂಗ್ ಮಾಡ್ದೆ ಹೋದ್ರೆ ಏನಾಗುತ್ತೆ, ನಾನು ಈಗಾಗಲೇ ಹೇಳ್ದಂಗೆ ಇದನ್ನ ಅದು 0 ಅಂದ್ಕೊಂಡು ಇದ್ರ ಸುತ್ತಮುತ್ತ ಓಡಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಕಂಟ್ರೋಲರ್ಗೆ ನಾವು ಇಲ್ಲೆಲ್ಲಪ್ಪ ಓಡಬೇಕಾಗಿರೋದು, ನೀನು ಕಟ್ರ್ ರನ್ ಮಾಡಬೇಕಾಗಿರೋದು ಇಲ್ಲಿ ಅಂತೇಳಿ ಅದಕ್ಕೆ ಗೈಡ್ ಮಾಡಲಿಕ್ಕೆ ನಾವು ವರ್ಕ್ ಆಫ್ ಸೆಟ್ಟಿಂಗನ್ನು ಮಾಡ್ತೀವಿ. ಯಾವಾಗ ನಾವು ವರ್ಕ್ ಆಫ್ ಸೆಟ್ಟಿಂಗ್ ಮಾಡ್ತೀವೋ ಇಲ್ಲಿರುವಂಥ 0 ಮಿಷಿನ್ ಡೇಟಮ್ಮು ಟೆಂಪರರಿಯಾಗಿ ನಾವು ಎಲ್ಲಿ ಫಿಕ್ಸ್ ಮಾಡ್ಕೋತೀವಿ ವ್ಯಾಲ್ಯೂ ಹಾಕಿ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಯಾಕೆ ಅಂದರೆ ಈ ವರ್ಕಿಂಗ್ ಏರಿಯಾದೊಳಗಡೆ ಎಲ್ಲೇ ನಿಲ್ಲಿಸಿದ್ರು ಕೂಡ ಕಟ್ರನ್ನ ಅಲ್ಲಿ X ವ್ಯಾಲ್ಯೂ, Y ವ್ಯಾಲ್ಯೂ, Z ವ್ಯಾಲ್ಯೂ ಅನ್ನ ತೋರಿಸ್ತಾ ಹೋಗುತ್ತೆ ಕಂಟ್ರೋಲರು. ಈಗ ನಾನು ಇಲ್ಲಿಗೆ 0 ಹಾಕಬೇಕು, ಈ ಎಡ್ಜಿಗೆ 0 ಹಾಕಬೇಕು ಅಂದರೆ ಎಡ್ಜ್ ಫೈಂಡ್ ಮಾಡಿ X ಮತ್ತೆ Y ಅಲ್ಲಿ ಎಡ್ಜ್ ಫೈಂಡ್ ಮಾಡಿ ಇಲ್ಲಿಗೆ ನಾವು ವ್ಯಾಲ್ಯೂಸ್ ಅನ್ನ ಇಲ್ಲಿ ಏನು ಬರುತ್ತೆ ಆ ವ್ಯಾಲ್ಯೂಸ್ ಅನ್ನ G54 ಅಲ್ಲೋ 55 ಅಲ್ಲೋ X ಅಲ್ಲಿ ಏನು ಬರುತ್ತೆ ಆ ವ್ಯಾಲ್ಯೂ, Y ಏನು ಬರುತ್ತೆ ಅದು, ಮತ್ತೆ ಕಟ್ರ್ ತಂದು ಟಾಪ್ ಅಲ್ಲಿ ಟಚ್ ಮಾಡಿ Z ವ್ಯಾಲ್ಯೂಸ್ ಏನು ಬರುತ್ತೋ ಅದನ್ನ ಹಾಕಿದ್ರೆ ಪ್ರೋಗ್ರಾಮ್ ಅಲ್ಲಿ ಇದು ಓಡ್ಸಕ್ ಮೊದಲು ನಾವು G54 ರೀಡ್ ಮಾಡಿಸ್ವಿ ಅಂದ್ರೆ ಕಂಟ್ರೋಲರ್ ಏನ್ ಮಾಡುತ್ತೆ, ಇಲ್ಲಿರೋ ರೆಫರೆನ್ಸ್ ಅನ್ನ ಮಿಷಿನ್ ಡೇಟಮ್ ಪಾಯಿಂಟ್ ಅನ್ನ ಇಲ್ಲಿಗೆ ತಗೊಂಡು ಇಲ್ಲಿಂದ ನಾವು ಆಮೇಲೆ ಪ್ರೋಗ್ರಾಮ್ ಬರ್ದಿರ್ತೀವಿ. X ಅಲ್ಲಿ ಇಷ್ಟೋಗು, Y ಅಲ್ಲಿ ಇಷ್ಟೋಗು, Z ಅಲ್ಲಿ ಇಷ್ಟೋಗು ಅಂತ ಪ್ರೋಗ್ರಾಮ್ ಬರೀತೀವಿ. ಅದು ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಓಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಓಕೆ, ಸೊ ಫಾರ್ ಶಿಫ್ಟಿಂಗ್ ದ ಮಿಷಿನ್ ಡೇಟಮ್ ಫ್ರಮ್ ದಿಸ್ ಪಾಯಿಂಟ್ ಟು ಅವರ್ ರಿಕ್ವೈರ್ಡ್ ಪಾಯಿಂಟ್ ಟೆಂಪರರಿಲಿ ಶಿಫ್ಟಿಂಗ್ ಪ್ರಾಸೆಸ್ ಇದೆಯಲ್ಲ, ದಟ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ವರ್ಕ್ ಆಫ್ ಸೆಟ್ಟಿಂಗ್ ಪ್ರಾಸೆಸ್. ಓಕೆ, ಈಗ ಈ ನಮ್ಮ G ಕೋಡ್ಸ್ಗಳಲ್ಲಿ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ G ಕೋಡ್ಸ್ ಏನಿದಾವಲ್ಲ ಅದ್ರಲ್ಲಿ ಒಂದಿದೆಯಾ? ಇಲ್ಲ, ದೇರ್ ಆರ್ 6 G ಕೋಡ್ಸ್. 6 G ಕೋಡ್ಗಳಿದೆ. 6 G ಕೋಡ್ಗಳನ್ನು ನಾವು ಯೂಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಯಾವಾಗಲೂ. ಆದರೆ 6 G ಕೋಡ್ಸ್ಗಳ ಅವಶ್ಯಕತೆ ಏನು, ಯಾಕೆ ಬೇಕು ಆ G ಕೋಡ್ಸ್ಗಳು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ಈಗ ಒಂದು ವರ್ಕಿಂಗ್ ಟೇಬಲ್, ಒಂದು CNC ಮಿಲ್ಲಿಂಗ್ ಅಂತ ತಿಳ್ಕೊಳ್ಳಿ. ಇದು CNC ಮಿಲ್ಲಿಂಗ್ದು ವರ್ಕಿಂಗ್ ಟೇಬಲ್. ಇದ್ರ ಮೇಲೆ ಒಂದು 4-6 ಜಾಬ್ಗಳನ್ನು ಫಿಕ್ಸ್ ಮಾಡ್ಕೋತೀನಿ. ಇಲ್ಲೊಂದು ಜಾಬು, ಇಲ್ಲೊಂದು ಜಾಬು, ಇಲ್ಲೊಂದು, ಓಕೆ, ಇಲ್ಲೊಂದು, ಈ ಕಡೆ ಒಂದು, ಈ ರೀತಿ 6. ಸೊ 1 2 3 4 5 6 ಈ ಥರ 6 ಜಾಬ್ಗಳನ್ನು ಫಿಕ್ಸ್ ಮಾಡ್ಕೋತೀನಿ. ಈ ಟೇಬಲ್ ಮೇಲೆ ನನಗೆ ಪ್ರಾವಿಷನ್ ಇದೆ, ಜಾಬನ್ನು ಫಿಕ್ಸ್ ಮಾಡುವಂಥ ಅವಕಾಶ ಇದೆ. ಸೊ ಹಾಗಾಗಿ ನಾನು 6 ಜಾಬ್ಗಳನ್ನು ಫಿಕ್ಸ್ ಮಾಡ್ತೀನಿ. ಈಗ ಈ 6 ಜಾಬ್ಗಳಿಗೂ ಕೂಡ ಒಂದೇ ಪ್ರೋಗ್ರಾಮ್ ಬರೀತೀನಿ, ಒಂದೇ ಪ್ರೋಗ್ರಾಮ್. ಓಕೆ, ಐ ವಿಲ್ ರೈಟ್ ದ ಪ್ರೋಗ್ರಾಮ್ ಅಂಡರ್ ಒನ್ ಪ್ರೋಗ್ರಾಮ್. ಸೊ ಇಲ್ಲಿ ಇವಕ್ಕೆ ಡಿಫ್ರೆಂಟ್ ಆಪರೇಷನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದಕ್ಕೆ ಈ ಥರ ಪಾಕೆಟು, ಒಂದಕ್ಕೆ ಸರ್ಕಲ್ಲು, ಒಂದಕ್ಕೆ ಟ್ರಯಾಂಗಲ್ಲು, ಇನ್ನೊಂದಕ್ಕೆ ಬರೀ ಡ್ರಿಲ್ಲಿಂಗು, ಮತ್ತೊಂದಕ್ಕೆ ಬರೀ ಈ ಸೈಜಿಂಗು. ಓಕೆ, ಇನ್ನೊಂದಕ್ಕೆ ಇನ್ನೇನೋ ಆಪರೇಷನ್ ಅಂತ ತಿಳ್ಕೊಳ್ಳಿ. ಸೊ ಈ 6 ಆಪರೇಷನ್ಸ್ ಅನ್ನ ಮಾಡಲಿಕ್ಕೆ ಒಂದೇ ಪ್ರೋಗ್ರಾಮಲ್ಲಿ ಪ್ರೋಗ್ರಾಮ್ ಬರೀತೀನಿ. ಅಲ್ಲಿ ಹೆಂಗೆ ಮಾಡ್ತೀನಿ, ನಾನು ವರ್ಕ್ ಆಫ್ ಸೆಟ್ ಮಾಡ್ತೀನಿ. ಯಾವ ರೀತಿ? ಸೊ 1 ಇದೆಯಲ್ಲ, ಇದಕ್ಕೆ G54 ಫಿಕ್ಸ್ ಮಾಡ್ತೀನಿ.
ಆಫ್ಸೆಟ್ ಮಾಡ್ತೀನಿ, ವರ್ಕ್ ಆಫ್ಸೆಟ್ ಮಾಡ್ತೀನಿ. G54 ಅಲ್ಲಿ ವರ್ಕ್ ಆಫ್ಸೆಟ್ ಮಾಡ್ತೀನಿ. ಇದಕ್ಕೆ 55 ಮಾಡ್ತೀನಿ, ಇದಕ್ಕೆ 56 ಮಾಡ್ತೀನಿ. ಓಕೆ, ಒಂದಕ್ಕೆ 56 G56, ಒಂದಕ್ಕೆ G57, ಇನ್ನೊಂದಕ್ಕೆ G58, ಮತ್ತೊಂದಕ್ಕೆ G59. ಸೊ ಈ ರೀತಿ ನಾನು ಆ ವರ್ಕ್ ಆಫ್ಸೆಟ್ ಪೇಜ್ಗೆ ಹೋಗಿ ಅಲ್ಲಿ ಏನು G54 ಇದೆ ಅಲ್ಲಿ ಎಕ್ಸ್ ವೈ ಜೆಡ್ CNC ಬಿಲ್ಲಿಂಗು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ಅದೇ ರೀತಿ G55 ಕೂಡ ಹಾಕ್ತೀನಿ ಆಫ್ಸೆಟ್. ಅದೇ ರೀತಿ G56 ಕೂಡ ಮಾಡ್ತೀನಿ, ಹಾಗೇನೆ G57 ಕೂಡ. ಓಕೆ, ಅದೇ ರೀತಿ G58 ಹಾಗೇನೆ G59 ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಈಗ ನಾನು ವ್ಯಾಲ್ಯೂಸ್ ಅನ್ನ ವರ್ಕ್ ಆಫ್ ಸೆಟ್ ಅಲ್ಲಿ 6 ಜಾಬ್ಗಳಿಗೂ ಕೂಡ ವರ್ಕ್ ಆಫ್ ಸೆಟ್ ಅಲ್ಲಿ ವ್ಯಾಲ್ಯೂಸ್ ಫಿಕ್ಸ್ ಮಾಡಿದ್ದೀನಿ. ಪ್ರೋಗ್ರಾಮ್ ಬರೆಯುವಾಗ ಏನಿಲ್ಲ, ಇಲ್ಲಿ ಈಸಿ. ಇಲ್ಲಿ ಓಕೆ, ಪ್ರೋಗ್ರಾಮ್ ಬರ್ಕೊಂಡು ಬರೋದು, ಏನ್ ಮಾಡೋದು, ಫಸ್ಟ್ G54 ಕರೆಯೋದು, ಅಲ್ಲಿ ಏನೇನು ಬರೀಬೇಕೋ ಕೋಡ್ ಕೊಡೋದು, ಆನಂತರ G55 ಕರೆಯೋದು, ವರ್ಕ್ ಆಫ್ ಸೆಟ್ ಟೂಲ್ ಕರೆಯೋದು, ಆನಂತರ ಇಲ್ಲಿ ಆಪರೇಷನ್, ಅದೇ ರೀತಿ G56 ಆಪರೇಷನ್ಸ್ ಮಾಡೋದು, ಹಾಗೇನೆ G57 ಕೋಡ್ ಕೊಡಿ, G58 ಕರೆಯೋದು ಆಪರೇಷನ್, ಹಾಗೇನೆ G59. ಈ ರೀತಿ ಒಂದೇ ಸರಿ ಅಟ್ ಎ ಟೈಮ್ ನಂಬರ್ ಆಫ್ ಜಾಬ್ಸ್ ಗಳನ್ನ ಡಿಫರೆಂಟ್ ಟೂಲ್ ಗಳನ್ನ ಸೆಲೆಕ್ಟ್ ಮಾಡಿ ಮಷೀನಿಂಗ್ ಆಪರೇಷನ್ ಮಾಡಬೇಕಾದಂತ ಸಂದರ್ಭದಲ್ಲಿ ಪ್ರತಿ ಜಾಬ್ ಕೂಡ ವರ್ಕ್ ಆಫ್ ಸೆಟ್ ಅನ್ನ ಮಾಡಲಿಕ್ಕೆ, ವರ್ಕ್ ಆರಿಜಿನ್ ಅನ್ನ ಜನರೇಟ್ ಮಾಡಲಿಕ್ಕೆ, ಪ್ರತಿ ಜಾಬ್ ಕೂಡ ಅದರದೇ ಆದಂತ ವರ್ಕ್ 00 ಅಥವಾ ವರ್ಕ್ ಆರಿಜಿನ್ ಅನ್ನ ಅಥವಾ ವರ್ಕ್ ಡೇಟಾ ಪಾಯಿಂಟ್ ಅನ್ನ ಜನರೇಟ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದಿಸ್ ಡಿಫರೆಂಟ್ G ಕೋಡ್ಸ್. ಗೊತ್ತಾಯ್ತಲ್ಲ ಯಾಕೆ G ಕೋಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ, ಯಾಕೆ ಅಷ್ಟೊಂದೆಲ್ಲ G ಕೋಡ್ಸ್ ಬೇಕು ಅಂತ. ಈಗ 6 ಜಾಬ್ಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಹಿಂಗಾಯ್ತು. ಈಗ ಇಲ್ಲಪ್ಪ 6 ಜಾಬ್ ಇಲ್ಲ, ಒಂದೇ ಜಾಬ್ ಇದೆ, ಅವಾಗ ಒಂದು ಕೋಡ್ ಕೊಡಿ. ಅದು ಯಾವ್ದಾರ ಕೊಡಿ, G54 ಕೊಡಿ, 55 ಕೊಡಿ. ಬಟ್ ನೀವು ಯಾವ್ದ್ರಲ್ಲಿ ವರ್ಕ್ ಆಫ್ ಸೆಟ್ ಮಾಡ್ತೀರಾ, ಯಾವ್ದ್ರಲ್ಲಿ ಡೇಟಮ್ ಸೆಟ್ ಮಾಡಿರ್ತೀರಾ ವರ್ಕ್ ಡೇಟಮ್ ಅನ್ನ, ಅದನ್ನ ಪ್ರೋಗ್ರಾಮ್ ಅಲ್ಲಿ ಕೊಡಿ. ಅವಾಗ ಅದು ಕರೆಕ್ಟ್ ಆಗಿ ಆ ಟೂಲ್ ಸೆಲೆಕ್ಟ್ ಮಾಡಿ, ಆ ಡೇಟಮ್ ಸೆಲೆಕ್ಟ್ ಮಾಡಿ ನಾವು ಮಾಡಿರುವಂತ ಪ್ರೋಗ್ರಾಮ್ಗೆ ಜಾಬ್ ರನ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಮಿಲ್ಲಿಂಗ್. ಬಟ್ ನಂದು ಮೇಜರ್ ಕಾನ್ಸಂಟ್ರೇಷನ್ ಇರೋದು ಟರ್ನಿಂಗ್. ಓಕೆ, ಸೊ ಟರ್ನಿಂಗ್ ಅಲ್ಲಿ ಈ ವರ್ಕ್ ಆಫ್ ಸೆಟ್ ಗಳನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ನನಗೆ ಕೇಳೋದಾದ್ರೆ, ಟರ್ನಿಂಗ್ ಗಳಲ್ಲಿ ನಾವು ಹೆಚ್ಚಿಗೆ ವರ್ಕ್ ಆಫ್ ಸೆಟ್ ಗಳನ್ನ ಯೂಸ್ ಮಾಡಲ್ಲ, ಅಲ್ಲಿ ಮೇಜರ್ ಟೂಲ್ ಆಫ್ ಸೆಟ್ ಅನ್ನ ಯೂಸ್ ಮಾಡ್ತೀವಿ. ಮಿಲ್ಲಿಂಗ್ ಅಲ್ಲಿ ಟೂಲ್ ಆಫ್ ಸೆಟ್ ಯೂಸ್ ಮಾಡಲ್ವಾ, ಮಿಲ್ಲಿಂಗ್ ಅಲ್ಲಿ ಮಾಡ್ತೀವಿ. ಯಾಕೆ ಗೊತ್ತಾ, ಮಿಲ್ಲಿಂಗ್ ಅಲ್ಲಿ ಎಕ್ಸ್ ವೈ ಜೆಡ್ ಅಂತ ಬರುತ್ತೆ. ಓಕೆ, ಎಕ್ಸ್ ಕೋಆರ್ಡಿನೇಟ್ ಹಾಕ್ತಿವಿ, ವೈ ಮಿಷನ್ ಕೋಆರ್ಡಿನೇಟ್ ಹಾಕ್ತಿವಿ, ಜೆಡ್ ಹಾಕ್ತಿವಿ. ಜೆಡ್ ಮಾಡುವಾಗ ಟೂಲ್ದು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಟೂಲ್ಗೆ ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಇರುತ್ತೆ, ಇಲ್ಲಿ ಡೇಟಾ ಪಾಯಿಂಟ್ ಇರುತ್ತೆ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ನಾವು ಈ ವರ್ಕ್ ಆಫ್ ಸೆಟ್ ಅನ್ನ ಇಲ್ಲಿ ಟೂಲ್ ಆಫ್ ಸೆಟ್ ಅನ್ನ ಹಾಕಿರ್ತೀವಿ. ಇದ್ರ ಜೊತೆಗೆ G43 ನಲ್ಲಿ ನಾವು ಇಲ್ಲಿ H ಆ ಟೂಲ್ನ ಹಿಸ್ಟ್ರಿ ಹಾಕುವಂತ ಒಂದು ಆಪ್ಷನ್ಸ್ ಇರುತ್ತೆ, ಮಿಲ್ಲಿಂಗ್ ಅಲ್ಲಿ ಸಪರೇಟ್ ಆಪ್ಷನ್ಸ್ ಇರುತ್ತೆ, ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಅಲ್ಲಿ ವರ್ಕ್ ಆಫ್ ಸೆಟ್ ಯೂಸ್ ಮಾಡ್ತೀವಿ, ಟೂಲ್ ಆಫ್ ಸೆಟ್ ಯೂಸ್ ಮಾಡ್ತೀವಿ. ದೀಸ್ 2 ಆಪ್ಷನ್ಸ್ ಆರ್ ಮಸ್ಟ್ ಇನ್ CNC ಮಿಲ್ಲಿಂಗ್. ವೆರಾಸ್ ಇನ್ ಟರ್ನಿಂಗ್ ನಮಗೆ ವರ್ಕ್ ಆಫ್ ಸೆಟ್ ತುಂಬಾ ಎಸೆನ್ಷಿಯಲ್ ಇರೋದಿಲ್ಲ, ಟೂಲ್ ಆಫ್ ಸೆಟ್ ಅಲ್ಲೇ ನಮ್ಗೆ ಆಪ್ಷನ್ಸ್ ಇದೆ, ಆ ಟೂಲ್ ಆಫ್ ಸೆಟ್ ಅನ್ನ ಮಾಡ್ಕೊಂಡು ನಾವು ವರ್ಕ್ ಗಳನ್ನ ಮಾಡ್ತಾ ಹೋಗ್ತೀವಿ. ಆದ್ರೂ ಈ ಟರ್ನರ್ಗೂ ಕೂಡ ಈ ವರ್ಕ್ ಆಫ್ ಸೆಟ್ ಕೋಡ್ಗಳು ಕೊಟ್ಟಿರ್ತಾನೆ, ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ನಾನು ಹಾಗಾಗಿ ನಿಮ್ಗೆ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. G54 ಇಂದ 59 ವರೆಗೂ ಯಾವ ರೀತಿ ನಾವು ಈ ಕೋಡ್ಗಳನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೋಡಿ ಇದು ಈ ಕೋಡ್ಗಳು. ಈಗ ಇದು CNC ಟರ್ನಿಂಗ್ ಮಿಷಿನು, ಇಲ್ಲಿ ಜಾಬ್ ಇದೆ, ನಮ್ಗೆ ಇಲ್ಲಿ ಟೂಲ್ ಇದೆ, ರೈಟ್. ಈಗ ನಾನು ಸುಮ್ಮನೆ ಪ್ರೋಗ್ರಾಮ್ ಬರ್ಕೊಂಡು ಹೋದ್ರೆ ಈ ಟೂಲ್ ಏನಿದೆ ಅದು ಈ ನಾರ್ಮಲ್ ಆಗಿ ಮಿಷಿನ್ ಡೇಟಮ್ ಪಾಯಿಂಟ್ ಏನಿರುತ್ತೆ CNC ನಲ್ಲಿ, ಮಿಷಿನ್ ಸ್ಪಿಂಡ್ಲಿಗೆ ಫಿಕ್ಸ್ ಆಗಿರುತ್ತೆ, ಅದಲ್ಲೇ ಫಿಕ್ಸ್ ಆಗಬೇಕು ಅಂತ ಏನಿಲ್ಲ, ರೂಲ್ಸ್ ಇಲ್ಲ. ನಾನು ಈಗಾಗಲೇ ನಿಮ್ಗೆ ಹೇಳಿರೋ ಹಂಗೆ ಈ ಒಂದು ವರ್ಕಿಂಗ್ ಏರಿಯಾ ಇರುತ್ತೆ. ಓಕೆ, ಈ ವರ್ಕಿಂಗ್ ಏರಿಯಾದೊಳಗಡೆ ಎಲ್ಲಿ ಬೇಕಾದ್ರೂ ಅವನು ಮಿಷಿನ್ ಮ್ಯಾನುಫ್ಯಾಕ್ಚರರು ಆ ಮಿಷಿನ್ ಡೇಟಾ ಪಾಯಿಂಟ್ ಅನ್ನ ಫಿಕ್ಸ್ ಮಾಡಬಹುದು, ಗೊತ್ತಾಯ್ತಲ್ಲ. ಸೊ ಅವನೆಲ್ಲಾರ ಇರಲಿ, ನಾವು ಆ ಡೇಟಾ ಪಾಯಿಂಟ್ ಅನ್ನ ಎಲ್ಲಿಗೆ ತಗೋಬೇಕು, ಈ ವರ್ಕ್ ಪೀಸ್ ಸ್ಪೇಸ್ಗೆ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ದಿಸ್ ಡೇಟಾ ಪಾಯಿಂಟ್. ವರ್ಕ್ ಪೀಸ್ ಡೇಟಾ ಪಾಯಿಂಟ್ ಡಿಪೆಂಡ್ಸ್ ಅಪಾನ್ ದ ಪ್ರೋಗ್ರಾಮರ್. ಈ ಮಿಷಿನ್ ಡೇಟಾ ಪಾಯಿಂಟ್ ಮ್ಯಾನುಫ್ಯಾಕ್ಚರರ್ ಮೇಲೆ, ಅದೇ ಪ್ರೋಗ್ರಾಮ್ ಡೇಟಾ ಪಾಯಿಂಟ್ ಅಥವಾ ವರ್ಕ್ ಆಫ್ ಸೆಟ್ ವರ್ಕ್ 0 ಏನಿದೆ ದಟ್ ಡಿಪೆಂಡ್ಸ್ ಅಪಾನ್ ದ ಪ್ರೋಗ್ರಾಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೀಗ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ಈ ರೌಂಡ್ ವರ್ಕ್ ಪೀಸ್ ಇದೆ,
ಈ ರೌಂಡ್ ಜಾಬಿನ ಸೆಂಟ್ರಿಗೆ X0 ಮಾಡ್ತೀವಿ, ಅದೇ ಈ ಫೇಸ್ಗೆ Z0 ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ಪಿಂಡಲ್ ಮೇಲೆ ಅಥವಾ ಸ್ಪಿಂಡಲ್ ಅಲ್ಲಿ ಮಿಷಿನ್ ಡೇಟಮ್ ಪಾಯಿಂಟ್ ಫಿಕ್ಸ್ ಆಗಿದೆ ಅಂದ್ರೆ ಅದನ್ನ ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರ್ಲಿಕ್ಕೆ ನಾವು ವರ್ಕ್ ಆಫ್ ಸೆಟ್ ಅನ್ನ ಮಾಡ್ತೀವಿ. ಸೊ ಈ ವರ್ಕ್ ಆಫ್ ಸೆಟ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೋತೀವಿ. ಆ ಶಿಫ್ಟ್ ಮಾಡ್ಲಿಕ್ಕೆ G ಕೋಡ್ಸ್ ಗಳನ್ನ G54 ಇಂದ 59 ವರೆಗೂ ಕೋಡ್ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ಇಲ್ಲಿ ನೋಡಿ, ನಾರ್ಮಲಿ ಈ ತರ ಇರುತ್ತೆ ಮಿಷಿನ್ ಸ್ಪಿಂಡಲ್ ಅಲ್ಲಿ ಡೇಟಮ್ ಪಾಯಿಂಟ್, ಮಿಷಿನ್ ಡೇಟಮ್ ಪಾಯಿಂಟ್ ಫಿಕ್ಸ್ ಆಗಿರುತ್ತೆ. ಅದೇ ನೀವು ಮಿಲ್ಲಿಂಗ್ ತಗೊಂಡ್ರೆ ಅದು ಟೇಬಲ್ ಸೆಂಟ್ರಿಗೆ ಇರ್ಬೋದು, ಅಥವಾ ಟೇಬಲ್ ಎಡ್ಜ್ಗೆ ಇರ್ಬೋದು, ಅಥವಾ ಈ ಕಡೆ ಎಡ್ಜ್ಗೆ ಇರ್ಬೋದು, ಇಲ್ಲಿಗಿರ್ಬೋದು, ಎಲ್ಲರೂ ಫಿಕ್ಸ್ ಮಾಡಿರ್ತಾರೆ. ನಾವು ವರ್ಕ್ ಆಫ್ ಸೆಟ್ ಮಾಡಿದಾಗ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಶಿಫ್ಟ್ ಆಗ್ತಾ ಹೋಗುತ್ತೆ. ಆದರೆ ಟರ್ನಿಂಗ್ ಅಲ್ಲಿ ಅದು ಈ ಮಿಷಿನ್ ಸ್ಪಿಂಡಲ್ ಇಲ್ಲಿ ಫಿಕ್ಸ್ ಆಗಿರುತ್ತೆ ಇರ್ಬೋದು ಅಂತ ಅನ್ಕೊಂಡಿದೀವಿ. ಸೊ ಇದನ್ನ ಈಗ ಇದರ ಮೇಲೆ ನಾವು ಏನ್ ಮಾಡ್ತೀವಿ, ವರ್ಕ್ ಕೋಡಿಂಗ್ ಡಿವೈಸ್ ಅನ್ನ ಫಿಕ್ಸ್ ಮಾಡ್ಕೋತೀವಿ, ಚೆಕ್ ಅನ್ನ. ಆ ನಂತರ ಚೆಕ್ಕಿಗೆ ವರ್ಕ್ ಪೀಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಈಗ ವರ್ಕ್ ಪೀಸ್ ಫೇಸ್ ಇಲ್ಲಿದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೋತೀವಿ, ಹಾಗೇನೆ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ X0, ಹಾಗೇನೆ ಈ ಫೇಸ್ಗೆ Z0 ನ ಶಿಫ್ಟ್ ಮಾಡಿ X0 Z0 ಎಲ್ಲಿದೆ ಅಂದ್ರೆ ಇಲ್ಲಿ ಬರುತ್ತೆ. ಈ ರೀತಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ನಾವೇನು ಆಪ್ಷನ್ಸ್ ಯೂಸ್ ಮಾಡ್ತೀವಿ, ದಟ್ ಆಪ್ಷನ್ ಈಸ್ ಕಾಲ್ಡ್ ಆಸ್ ವರ್ಕ್ ಆಫ್ ಸೆಟ್ಟಿಂಗ್ ಆರ್ ವರ್ಕ್ ಕೋಆರ್ಡಿನೇಟ್ ಸೆಟ್ಟಿಂಗ್. ಓಕೆ, ಸೊ ಈಗ ಇಲ್ಲಿ ನೋಡಿ, ಈ ರೀತಿ ಇಲ್ಲಿ ಮಷಿನ್ ಸ್ಪಿಂಡಲ್ ಮೇಲೆ ಇರುವಂತಹ ಮಿಷಿನ್ ಡೇಟಮ್ ಪಾಯಿಂಟ್ ಅನ್ನ ಇಲ್ಲಿಗೆ, ಸೊ ವರ್ಕ್ ಪೀಸಿನ ಫೇಸ್ಗೆ, ವರ್ಕ್ ಪೀಸಿನ ಸೆಂಟ್ರಿಗೆ ಫಿಕ್ಸ್ ಮಾಡುವಂತಹ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳುವಂತಹ ಒಂದು ಪ್ರೊಸೀಜರ್ ಅನ್ನ ವರ್ಕ್ ಆಫ್ ಸೆಟ್ಟಿಂಗ್ ಅಂತ ಕರಿತೀವಿ. ಈಗ ನೋಡಿ, ಇಲ್ಲಿ ನಾರ್ಮಲಿ ಮಿಷಿನ್ ಕೋಆರ್ಡಿನೇಟ್ ಸಿಸ್ಟಮ್ ಇಲ್ಲಿರುತ್ತೆ, ಮಿಷಿನ್ ಡೇಟಮ್ ಪಾಯಿಂಟ್ ಈ ಕಡೆ ಇರುತ್ತೆ, ಅಲ್ಲಿಂದ ವರ್ಕ್ ಪೀಸ್ ಮೇಲೆ ಫಿಕ್ಸ್ ಮಾಡ್ಕೋತೀವಿ, ಅದು ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಆಗುತ್ತೆ. ಫಾರ್ ಶಿಫ್ಟಿಂಗ್ ಫ್ರಮ್ ಇಯರ್ ಟು ಇಯರ್ ಇಟ್ ಇಸ್ ಕಾಲ್ಡ್ ಆಸ್ ವರ್ಕ್ ಆಫ್ ಸೆಟ್ಟಿಂಗ್. ಓಕೆ, ಸೊ ಏನ್ 0 ಇತ್ತು ಅದನ್ನ ಇಲ್ಲಿಗೆ 0 ಫಿಕ್ಸ್ ಮಾಡ್ತೀವಿ. ಅಲ್ಲಿಂದ ನಾವು ಪ್ರೋಗ್ರಾಮ್ ಬರ್ದಂಗೆ ಎಕ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ, ಜೆಡ್ ಅಲ್ಲಿ ಈ ಕಡೆ ಅಥವಾ ಆ ಕಡೆ ಮೂವ್ ಮಾಡಲಿಕ್ಕೆ ನಾವು ಕಮೆಂಟ್ಗಳನ್ನು ಕೊಟ್ಟ ಹಾಗೆ ಕಂಟ್ರೋಲರು ಕಟಿಂಗ್ ಟೂಲ್ ಅನ್ನ ಮೂವ್ಮೆಂಟ್ ಅನ್ನ ಮಾಡಿಸ್ತದೆ. ಓಕೆ, ಇಲ್ಲಿ ಕೂಡ ಇವಿಷ್ಟು ಇದಾವೆ, G54, 55, 56, 57, 58 ಅಂಡ್ 59 ವರೆಗೂ ಕೋಡ್ಗಳಿದೆ. ಯಾವ್ದಾರ ಯೂಸ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಎಲ್ಲಿ ಯಾವ್ದಕ್ಕೆ ಬೇಕಾದ್ರೂ ಸೆಟ್ ಮಾಡ್ಬೋದು. ಈ ರೀತಿ ವ್ಯಾಲ್ಯೂಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಆ ವರ್ಕಿಂಗ್ ಏರಿಯಾದಲ್ಲಿ. ಎಲ್ಲೇ ಕಟಿಂಗ್ ಟೂಲ್ ನಿಲ್ಸಿದ್ರು ನಮ್ಗೊಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಅನ್ನ ನಾವು G54, 55, 56 ಅಲ್ಲಿ ಎಂಟ್ರಿ ಮಾಡ್ತಾ ಹೋದ್ರೆ ಆ ವರ್ಕ್ ಮಿಷಿನ್ ಡೇಟಮ್ ಪಾಯಿಂಟ್ ಏನಿದೆ ಅದು ನಾವೇನು ವ್ಯಾಲ್ಯೂಸ್ ಹಾಕ್ತೀವಿ ವರ್ಕ್ ಕೋಆರ್ಡಿನೇಟ್ G ಕೋಡ್ಸ್ ಅಲ್ಲಿ ಅಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಈ ರೀತಿ ಇರುತ್ತೆ G ಕೋಡ್ಗಳದ್ದು ಪೇಜು. ಇದು CNC ಟರ್ನಿಂಗ್ ಅಥವಾ ಮಿಲ್ಲಿಂಗ್ ಸೆಂಟರ್ ಅಲ್ಲಿ ಬರುವಂತಹ G ಕೋಡ್ಗಳು. ಒಂದು ಇದು ಕಾಮನ್ ವರ್ಕ್ ಆಫ್ ಸೆಟ್ ಇರುತ್ತೆ. ಇದನ್ನ ಯಾವ ರೀತಿ ಯೂಸ್ ಮಾಡೋದಂತ ಬೇರೆ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು G54 ನೋಡಿ, ಇಲ್ಲಿ ನಾನು ಈ ವ್ಯಾಲ್ಯೂಸ್ ಹಾಕಿದ್ದೀನಿ. G54 ಅಲ್ಲಿ ಈ ವ್ಯಾಲ್ಯೂಸ್ ಇದೆ. ನನ್ನ ಪ್ರೋಗ್ರಾಮ್ ಅಲ್ಲಿ G54 ಬರದ ತಕ್ಷಣನೇ ಇಲ್ಲಿ ಏನೋ ಪ್ರೋಗ್ರಾಮ್ ಅಲ್ಲಿ G54 ಬರೆದು ಆಮೇಲೆ ಕೋಆರ್ಡಿನೇಟ್ ಬರಿತಾ ಹೋಗ್ತೀನಿ. ಕಂಟ್ರೋಲರು ಇದನ್ನ ರೀಡ್ ಮಾಡಿದ ತಕ್ಷಣನೇ ಈ ವ್ಯಾಲ್ಯೂಗಳನ್ನ ಕಂಟ್ರೋಲರು ಇದು ರೀಡ್ ಮಾಡಿ ಇದನ್ನ X0 ಮಾಡ್ಕೊಳುತ್ತೆ, ಇದನ್ನ ರೀಡ್ ಮಾಡಿ ಇದನ್ನ Z0 ಮಾಡ್ಕೊಳ್ತದೆ. ಸೊ ನಾರ್ಮಲಿ ಅದನ್ನ ಎಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಈ ರೀತಿ ಜಾಬಿನ ಫೇಸ್ಗೆ Z ಮತ್ತೆ ಇಲ್ಲಿಗೆ X ಹಾಕೊಂಡಿರ್ತೀವಿ. ಕಂಟ್ರೋಲರ್ ಈ ವ್ಯಾಲ್ಯೂಸ್ ರೀಡ್ ಮಾಡಿದ ತಕ್ಷಣನೇ ಇದು ಇಲ್ಲಿ 00 ಅಂದ್ಕೊಳ್ಳುತ್ತೆ. ಆ ನಂತರ ನಾವು ಇದಕ್ಕೆ ಪ್ರೋಗ್ರಾಮ್ ಬರೀತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ಡಯಾ 50 ಇದೆ ಅಂತ ಹೇಳಿದ್ರೆ ಇದನ್ನ 0 ಅಂತ ಅದು ಡಯಾ 50 ಇಲ್ಲಿಗೆ ಬರುತ್ತೆ, ಅದೇ Z0 ಇಲ್ಲಿರುತ್ತೆ. ಇಲ್ಲಿಂದ ಇಲ್ಲಿಗೆ ನಾನು ಒಂದು 30 mm ಕೊಟ್ರೆ ಇದನ್ನ 0 ಮಾಡಿ ಅಲ್ಲಿಂದ 30 mm ನ ಮೂವ್ಮೆಂಟ್ ಅನ್ನ ಕಂಟ್ರೋಲರು ಕಟಿಂಗ್ ಟೂಲ್ ಕಡೆ ಮೂವ್ಮೆಂಟ್ ಅನ್ನ ಮಾಡಿಸ್ತಾ ಇರ್ತದೆ. ಇದು ಕೋಡ್ಗಳು 54, ಹಾಗೇನೆ 55, 56 ಜೊತೆಗೆ 58 ಮತ್ತೆ 59 ಕೂಡ 57, 58 ಮತ್ತೆ 59 ಇರುತ್ತೆ. ಇದರಲ್ಲಿ ಯಾವ ಕೋಡ್ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ಯಾವ ಇದನ್ನು ಯೂಸ್ ಮಾಡಿದ್ರು ಪ್ರೋಗ್ರಾಮ್ ಅಲ್ಲಿ ಇನ್ಪುಟ್ ಮಾಡ್ತಾ ನಾವು ಜಾಬ್ಗಳನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದನ್ನ ವರ್ಕ್ ಆಫ್ ಸೆಟ್ಟಿಂಗ್ ಅನ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ. ಅದಕ್ಕೆ ನಾನು ವಿಡಿಯೋನು ಕೂಡ ಮಾಡಿದ್ದೀನಿ. ಪ್ರಾಕ್ಟಿಕಲಿ ಯಾವ ರೀತಿ ನಾವು ಸೆಟ್ ಮಾಡ್ತೀವಿ ಪ್ರೋಗ್ರಾಮ್ನ, ಯಾವ ರೀತಿ ಪ್ರೋಗ್ರಾಮ್ ಅಲ್ಲಿ ಇದನ್ನ ಬರೀತೀವಿ, ಪ್ರೋಗ್ರಾಮ್ ಅಲ್ಲಿ ಅದು ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಇದೇ ಕ್ಲಾಸ್ಗೆ ಆಡ್ ಮಾಡ್ತೀನಿ, ಇಲ್ಲಾಂದ್ರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಆಡ್ ಮಾಡ್ತೀನಿ. ದಯಮಾಡಿ ಅದು ನೋಡಿ, ನಿಮ್ಗೆ ಅದು ಡೌಟ್ಗಳು ಕ್ಲಿಯರ್ ಆಗುತ್ತೆ. ಸೊ ಈಗ ವರ್ಕ್ ಆಫ್ ಸೆಟ್ ಅನ್ನ ಮಾಡುವಂತ ಪ್ರೊಸೀಜರ್ ಅನ್ನ ನೋಡೋಣ. ಮೇಕ್ ಶ್ಯೂರ್ ದಟ್ ದ ಕಾಂಪೊನೆಂಟ್ ಈಸ್ ಸೆಕ್ಯೂರ್ಲಿ ಕ್ಲಾಂಪ್ಡ್. ಅಂದ್ರೆ ಏನಾಗುತ್ತೆ, ನೀವು ಏನು ವರ್ಕ್ ಕೋಡಿಂಗ್ ಡಿವೈಸ್ ಇರುತ್ತೆ ಚೆಕ್ಕಿಗೆ ಜಾಬ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಫಿಕ್ಸ್ ಆಯಿತು. ನೌ ಬ್ರಿಂಗ್ ದ ಕಟಿಂಗ್ ಟೂಲ್ ಟು ದ ಫೇಸ್ ಆಫ್ ದ ಜಾಬ್. ಸೊ ಕಟಿಂಗ್ ಟೂಲು ಇಲ್ಲೆಲ್ಲೋ ನಿಂತಿರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕಟಿಂಗ್ ಟೂಲ್ ಇಲ್ಲಿ ನಿಲ್ಸಿದ್ದೀನಿ, ಒಂದು ಕಡೆ ಪೊಸಿಷನ್ ಮಾಡಿದ್ದೀನಿ. ಈ ಕಟಿಂಗ್ ಟೂಲ್ ಅನ್ನ ಜಾಬ್ ಫೇಸಿಗೆ ತಗೊಂಡು ಬನ್ನಿ. ಓಕೆ, ಆ ನಂತರ MDIಗೆ ಹೋಗಿ ಪ್ರೋಗ್ರಾಮ್ ಅನ್ನ ಸೆಲೆಕ್ಟ್ ಮಾಡಿ. ಪ್ರೋಗ್ರಾಮ್ ಯಾಕೆ ಸೆಲೆಕ್ಟ್ ಮಾಡಿ,
ಅಲ್ಲಿ ಪ್ರೋಗ್ರಾಮ್ ಪೇಜಲ್ಲಿ ಇದನ್ನ ಬರೀರಿ. M03 ಅಥವಾ M04 ಸ್ಪಿಂಡಲ್ ಸ್ಪೀಡ್ ಬರೀರಿ. ಇದನ್ನ ಬರೆದು ಸೈಕಲ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಜಾಬ್ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಓಕೆ, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಫೀಡ್ ಅಂತ ಹೇಳ್ತಾರೆ. ಸೆಲೆಕ್ಟ್ ಹ್ಯಾಂಡಲ್ ಆರ್ ಜಾಗ್ ಮೋಡ್. ಯಾವಾಗ ಜಾಬ್ ರೊಟೇಟ್ ಆಗ್ತಾ ಇರುತ್ತೆ ಅವಾಗ ಜಾಗ್ ಅಥವಾ ಹ್ಯಾಂಡಲ್ ಮೋಡ್ ಅಂತ ತಗೊಂಡು ಆ ಕಟಿಂಗ್ ಟೂಲ್ ಅನ್ನ ಜಾಬ್ ಫೇಸ್ ಮೇಲೆ ತನ್ನಿ. ಓಕೆ, ರೊಟೇಟ್ ದ ಸ್ಪಿಂಡಲ್ ಇನ್ ಕ್ಲಾಕ್ ವೈಸ್ ಆರ್ ಕೌಂಟರ್ ಕ್ಲಾಕ್ ವೈಸ್ ಡಿಪೆಂಡ್ ಅಪಾನ್ ದ ಟೂಲ್. ಅಂದ್ರೆ ಟೂಲ್ ಮೇಲೆ ಇದು ಕೌಂಟರ್ ಕ್ಲಾಕ್ ವೈಸ್ ಅಥವಾ ಕ್ಲಾಕ್ ವೈಸ್ ತಿರುಗಿಸ್ಕೊಳ್ಳಿ. ಅಂದ್ರೆ ನಾವು M03 M04 ಬರೆಯುವಾಗಲೇ ಡೈರೆಕ್ಷನ್ ಡಿಸೈಡ್ ಆಗುತ್ತೆ, ಅಲ್ಲಿ ಫಿಕ್ಸ್ ಮಾಡ್ಕೋತೀವಿ. ಜಾಬ್ ರೊಟೇಟ್ ಆಗ್ತಿರುತ್ತೆ, ಜಾಗಲ್ಲಿ ಫೇಸ್ ಮೇಲೆ ಜಾಬ್ ಕಟಿಂಗ್ ಟೂಲ್ ತರ್ತೀವಿ, ಇಲ್ಲಿ ಫೇಸಿಂಗ್ ಅನ್ನ ಮಾಡ್ತೀವಿ. ಸೊ ಲೈಟ್ ಆಗಿ ಫೇಸಿಂಗ್ ಮಾಡ್ತೀವಿ. ಫೇಸಿಂಗ್ ಮಾಡಿ ಆದ್ಮೇಲೆ ಆಫ್ಟರ್ ಫಿನಿಶ್ ಕಟ್ ಅಂದ್ರೆ ಒಂದು ಲೈಟ್ ಆಗಿ ಫೇಸಿಂಗ್ ಕಟ್ ಕೊಟ್ಟಾದ್ಮೇಲೆ ಇದನ್ನ ಎಕ್ಸಲ್ ಹಿಂದಕ್ಕೆ ತಗೊಂಡೋಗಿ. ಯಾಕೆಂದ್ರೆ ಓಕೆ, ಇದು ಜೆಡ್, ಇದು ಎಕ್ಸ್, ಇಲ್ಲಿ 0 0, ಈ ಕಡೆ ಬಂದ್ರೆ ಮೈನಸ್, ಈ ಕಡೆ ಬಂದ್ರೆ ಎಕ್ಸ್ ಮೈನಸ್. ಓಕೆ, ಸೊ ಇಲ್ಲಿಗೆ ಫೇಸಿಂಗ್ ಮಾಡಿ ಹಂಗೇನೆ ಎಕ್ಸಲ್ಲಿ ಹಿಂದಕ್ಕೆ ತಗೊಂಡೋಗಿ ಅದನ್ನ ಒಂದು ಕಡೆ ಸ್ಟಾಪ್ ಮಾಡಿ. ನಾವು ಸ್ವಿಚ್ ಆಫ್ ದ ಸ್ಪಿಂಡಲ್. ಏನು ಜಾಬ್ ರೊಟೇಟ್ ಆಗ್ತಾ ಇರೋದು ನಿಲ್ಲಿಸಿ. ಸೊ ಅದಾದ್ಮೇಲೆ ಆಡ್ ಕೀನಲ್ಲಿ ಆಫ್ಸೆಟ್ ಮೆನುವನ್ನ ಪ್ರೆಸ್ ಮಾಡಿ. ಓಕೆ, ಪ್ರೆಸ್ ಮೆನು ಆಫ್ಸೆಟ್ ಜಿಯೋಮೆಟ್ರಿಕಲ್ ಆಫ್ಸೆಟ್ ಡಿಸ್ಪ್ಲೇ ಅಂತ CRT ಅಂದ್ರೆ ಡಿಸ್ಪ್ಲೇ ಪ್ಯಾನಲ್ ಮೇಲೆ ಇದು ಆಡ್ ಕೀ ಇರುತ್ತೆ, ಅಂದ್ರೆ MDA ಪ್ಯಾನಲ್ ಅಲ್ಲಿ ಅದನ್ನ ಪ್ರೆಸ್ ಮಾಡಿ ಅಲ್ಲಿ ನಾವು ವರ್ಕ್ ಆಫ್ಸೆಟ್ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ವರ್ಕ್ ಆಫ್ಸೆಟ್ ನ ಸಾಫ್ಟ್ ಕೀನಲ್ಲಿ ವರ್ಕ್ ಆಫ್ಸೆಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ವರ್ಕ್ ಆಫ್ಸೆಟ್ ನ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿಗೆ ನಾವು ಯಾವುದಕ್ಕೆ G54 ಹಾಕ್ಬೇಕಾ 55 ಹಾಕ್ಬೇಕಾ ಅದನ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ ಜೆಡ್ ಸೆಲೆಕ್ಟ್ ಮಾಡಿ ಅಲ್ಲಿ Z0 ಅಂತ ಟೈಪ್ ಮಾಡಿ ಮೆಜರ್ ಅಂತ ಒಂದು ಬರುತ್ತೆ. ಇಲ್ಲಿ ಏನೋ ಇಲ್ಲಿ ಮೆಜರ್ ಅಂತ ಬರುತ್ತೆ ಸಾಫ್ಟ್ ಕೀ. ಸೊ ಈ ಮೆಜರ್ ಅನ್ನ ಪ್ರೆಸ್ ಮಾಡಿದ್ರೆ ಈ ಕೆಳಗಡೆ ಅದನ್ನ ಇದು ಮಾಡ್ಲಿಕ್ಕೆ ಆಕ್ಟಿವೇಟ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಇದನ್ನ ಪ್ರೆಸ್ ಮಾಡಿದ್ರೆ ನಾವು ಇಲ್ಲಿ ಟಚ್ ಮಾಡಿ Z0 ಅಂತ ಪ್ರೆಸ್ ಮಾಡಿದ್ರೆ ಮೆಜರ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಪರ್ಟಿಕ್ಯುಲರ್ ಈ ನಿಂತಾಗ ಏನು ಕೋಆರ್ಡಿನೇಟ್ ವ್ಯಾಲ್ಯೂಸ್ ಇರುತ್ತೆ ಅದು G54 ನ Z0ದಲ್ಲಿ G54 ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಎಂಟ್ರಿ ಆಗುತ್ತೆ. ಅದೇ ರೀತಿ ಎಕ್ಸ್ ಏನ್ ಮಾಡಿ ಜಾಬ್ನ ಮತ್ತೆ ರೊಟೇಟ್ ಮಾಡ್ಕೊಳ್ಳಿ. ಓಕೆ, ಓಡಿ ಮೇಲೆ ಒಂದು ಕಟ್ ಕೊಡಿ, ಓಡಿ ಮೇಲೆ ಹಿಂಗ್ ಟರ್ನ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ಟರ್ನಿಂಗ್ ಆದ್ಮೇಲೆ ಓಡಿ ಟರ್ನ್ ಆದ್ಮೇಲೆ ಟೂಲ್ನ ಎಕ್ಸಲ್ ಇಂದ ತಗೊಂಡು ಹೋಗ್ಬೇಡಿ, ಜೆಡ್ ಅಲ್ಲಿ ಈ ಕಡೆ ತಗೊಂಡ್ಬನ್ನಿ. ಓಕೆ, ಟೇಕ್ ಜೆಡ್ ಅವೇ ಫ್ರಮ್ ದ ಜಾಬ್ ಅಂದ್ರೆ ಈ ಕಡೆ ತಗೊಳ್ಳಿ. ಪ್ರೆಸ್ ದ ಮೆನು ಆಫ್ಸೆಟ್ ಅಂದ್ರೆ ಆಡ್ ಕೀ MDA ಪ್ಯಾನಲ್ ಅಲ್ಲಿ ಮೆನು ಆಫ್ಸೆಟ್ ಆಪ್ಷನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ. ಅಲ್ಲಿ ಅಂದ್ರೆ ವರ್ಕ್ ಸಾಫ್ಟ್ ಕೀ. ಸೊ ಇಲ್ಲಿ ಆಫ್ಸೆಟ್ ಮೆನುವನ್ನ ಪ್ರೆಸ್ ಮಾಡಿದ ಮೇಲೆ MDA ಪ್ಯಾನಲ್ ಅಲ್ಲಿ ಬರುತ್ತಿದ್ದು ಆಫ್ಸೆಟ್ ಮೆನು. ನೀವು MDA ಪ್ಯಾನಲ್ ಎಲ್ಲ ನೋಡಿ ಗೊತ್ತಾಗುತ್ತೆ. ಸೊ MDA ಪ್ಯಾನಲ್ ಅಲ್ಲಿ ಹಾರ್ಡ್ ಕೀ ಬರುತ್ತೆ, ಆಫ್ಸೆಟ್ ಮೆನು ಅಂತ ಬರುತ್ತೆ ಇಲ್ಲಿ. ಓಕೆ, ಇದನ್ನ ಪ್ರೆಸ್ ಮಾಡಿ. ಇದನ್ನ ಪ್ರೆಸ್ ಮಾಡಿ ಆದ್ಮೇಲೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ವರ್ಕ್ ಅಂತ. ಈ ವರ್ಕ್ ಸೆಲೆಕ್ಟ್ ಮಾಡಿ. ವರ್ಕ್ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾನು ಅಲ್ಲೇ ತೋರಿಸ್ನಲ್ಲ G54 55 ಅದರದ್ದೆಲ್ಲ ಎಕ್ಸ್ ಜೆಡ್ ಬರುತ್ತೆ. ಓಕೆ, ಹಾಗೇನೆ ಎಕ್ಸ್ ಜೆಡ್ ಬರುತ್ತೆ. ಎಲ್ಲಿ ಬೇಕಲ್ಲಿ ನಿಲ್ಲಿಸಿ. ಈಗ ಜೆಡ್ ಮುಗಿದೋಗಿದೆ, ಎಕ್ಸಿಗೆ ನಿಲ್ಲಿಸಿ. ಸೊ ಎಕ್ಸಿಗೆ ನಿಲ್ಲಿಸಿ ಇನ್ಪುಟ್ ದ OD ಡೈಮೆನ್ಷನ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಎಕ್ಸ್. ಈಗ ಈ ಜಾಬ್ ಡಯ ಒಂದು 50 mm ಅಂದ್ರೆ ಇಲ್ಲಿ ಟಚ್ ಆಗಿರೋದು ಮೆಜರ್ ಮಾಡೋದು 50 ಇದೆ ಅಂದ್ರೆ ನೀವಿಲ್ಲಿ ಎಕ್ಸ್ ಅಲ್ಲಿ 50 ಅಂತ ಮೆಜರ್ ಮಾಡಿದ್ರೆ ಅಲ್ಲಿ ಏನ್ ವ್ಯಾಲ್ಯೂಸ್ ಇರುತ್ತೆ ಈ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ ಅಲ್ಲಿ ಅದೋಗಿ Z54 ಅಲ್ಲಿ ಫಿಕ್ಸ್ ಆಗುತ್ತೆ. ಓಕೆ, ಆಗ್ಲೇ G54 ಅಲ್ಲಿ ಎಕ್ಸ್ ಈಗ ಫಿಕ್ಸ್ ಆಯ್ತು, ಅವಾಗಲೇ ಜೆಡ್ ಫಿಕ್ಸ್ ಆಗಿದೆ. ಸೊ ಇದೇ ತರ ನಾವು ಬೇರೆ ಯಾವುದೇ ಟೂಲ್ಗಳು ಮಾಡುವಾಗಲೂ ಕೂಡ ನಾವು ವರ್ಕ್ ಆಫ್ ಸೆಟ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ವರ್ಕ್ ಆಫ್ ಸೆಟ್ ಅನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ಜಸ್ಟ್ ಸುಮ್ಮನೆ ಆಗಿದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಬೇಕಾದ್ರೆ ಅದನ್ನ ನೋಡ್ಕೊಳ್ಳಿ. ಒಂದು ವಿಡಿಯೋನ ಕೂಡ ಇದೆ, ನೀವು ಅಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಏನ್ ಮಾಡ್ತೀವಿ, ಫಸ್ಟ್ ಜಾಬ್ನ ಫಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಜಾಬ್ನ ಯಾವ ಡೈರೆಕ್ಷನ್ ಬೇಕಾದ್ರೆ ರೊಟೇಟ್ ಮಾಡ್ಕೊಳ್ಳೋದು. ಒಂದು ಟೂಲ್ ತಗೊಳ್ಳೋದು, ಇಲ್ಲಿ ಮದರ್ ಟೂಲ್ ಇರುತ್ತೆ. ಓಕೆ, ಸೊ ಇದು ರೊಟೇಟ್ ಆಗ್ತಾ ಇರುತ್ತೆ. ಈ ಟೂಲ್ ತಂದು ಇಲ್ಲಿಗೆ ಲೈಟ್ ಆಗಿ ಫೇಸಿಂಗ್ ಮಾಡೋದು, ಕ್ಲೀನ್ ಮಾಡೋದು, ಫೇಸಿಂಗ್ ಮಾಡಿ ಫೇಸ್ನ ಟೂಲ್ನ ಹಿಂದಕ್ಕೆ ತಗೊಳ್ಳೋದು. ಓಕೆ, ಎಕ್ಸೆಲ್ ಹಿಂದಕ್ಕೆ ತಗೊಳ್ಳೋದು. ಇಲ್ಲೇನು ವ್ಯಾಲ್ಯೂಸ್ ಬರುತ್ತಲ್ಲ ಅಲ್ಲೇ ನಿಂತಿರಲಿ. ಆಮೇಲೆ ಆಫ್ಸೆಟ್ ಆಡ್ ಕೀಗೆ ಹೋಗಿ ಆಡ್ ಕೀನ ಪ್ರೆಸ್ ಮಾಡಿ, ಆಫ್ಸೆಟ್ ಆಡ್ ಕೀನ. ಆನಂತರ ಅದು ಇಲ್ಲಿ ಸಾಫ್ಟ್ ಕೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ವರ್ಕ್ ಅಂತ ಇರುತ್ತೆ. ಇದನ್ನ ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ G54 ಅದೆಲ್ಲ ಬರುತ್ತೆ. ಈಗ G54 ಅಂತ ತಿಳ್ಕೊಳ್ಳಿ. ಇಲ್ಲಿ ಎಕ್ಸ್ ಜೆಡ್ ಇರುತ್ತೆ. ಜೆಡ್ ಎಂಟ್ರಿ ಮಾಡ್ಬೇಕಾದ್ರೆ ಕರ್ಸರ್ನ ಇಲ್ಲಿ ನಿಲ್ಲಿಸಿ, ಕರ್ಸರ್ ಇಲ್ಲಿ ನಿಲ್ಲಿಸಿ. ಇಲ್ಲಿ ನೀವು Z0 ಅಂತ ಬರೆದ್ರು ಇಲ್ಲಿ ಮತ್ತೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇಲ್ಲಿ ಮೆಜರ್ ಅಂತ ಬರ್ತಾ ಇರುತ್ತೆ. ಓಕೆ, ಸೊ ಈ ಮೆಜರ್ ಅನ್ನ ಪ್ರೆಸ್ ಮಾಡಿದ್ರೆ ಕಟಿಂಗ್ ಟೂಲ್ ಇಲ್ಲಿ ಏನ್ ನಿಂತಿರುತ್ತೆ
ಅಲ್ಲಿರುವಂಥ ವ್ಯಾಲ್ಯೂಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 125 ಅಂತ ಇತ್ತು ಅಂದರೆ ಅದು ಅಬ್ಸಲ್ಯೂಟ್ ಅಥವಾ ಮಿಷಿನ್ ವ್ಯಾಲ್ಯೂಗಳು ಮಿಷಿನ್ ಡೇಟಾ ವ್ಯಾಲ್ಯೂಗಳು ಇಲ್ಲಿ ಶಿಫ್ಟ್ ಆಗುತ್ತೆ. ಅದೇ ರೀತಿ ಎಕ್ಸ್ಗೆ ಇದೇ ಟೂಲ್ನ ತಂದು ಇಲ್ಲಿ ಪ್ಲೇನ್ ಟರ್ನಿಂಗ್ ಮಾಡಿ. ಸೊ ಮಾಡಿ ಆದಮೇಲೆ ಈ ಕಡೆ ತಗೊಬನ್ನಿ, ಎಕ್ಸೆಲ್ ಮೂವ್ ಮಾಡಬೇಡಿ, ಡಯಾಮೀಟರ್ ಮೆಜರ್ ಮಾಡಿ. ಸೊ ಮತ್ತೆ ಇದೇ ಪ್ರೊಸೀಜರ್ ಹೋಗಿ ಆಫ್ಸೆಟ್ಟು ವರ್ಕು ಅಲ್ಲಿ ಹೋಗಿ ಎಕ್ಸಲ್ಲಿ ಇಲ್ಲಿ ಮೊದಲು ಜೆಡ್ಡಲ್ಲಿ ಹಾಕಿದ್ರಲ್ಲ, ಈಗ ಎಕ್ಸಲ್ಲಿ ಈಗ ಎಕ್ಸ್ 50 mm ಇದೆ ಅಂದರೆ 50 ಅಂತ ಪ್ರೆಸ್ ಮಾಡಿ ಇಲ್ಲಿ ಮೆಜರ್ ಪ್ರೆಸ್ ಮಾಡಿದರೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇಲ್ಲಿ ಏನು ಎಕ್ಸ್ ವ್ಯಾಲ್ಯೂಸ್ ಇದೆ ಅದು ಬಂದು ಇಲ್ಲಿ ಕೂತ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ 200 ಇದ್ರೆ 200 ಫಿಕ್ಸ್ ಆಗುತ್ತೆ. ಸೊ ಈಗ ಇಲ್ಲಿ ಫಿಕ್ಸ್ ಆಯಿತು. ನಾವು ಪ್ರೋಗ್ರಾಮ್ ಬರೆಯುವಾಗ G54 ಬರೆದು ಎಲ್ಲ ವ್ಯಾಲ್ಯೂಸ್ ಆಗ್ತಾ ಹೋದರೆ ಕಂಟ್ರೋಲರು 54 ರೀಡ್ ಆದ ತಕ್ಷಣನೇ 0 ಮಾಡ್ಕೊಂಡು ಅಲ್ಲಿಂದ ಮುಂದಕ್ಕೆ ವರ್ಕ್ಗಳನ್ನು ಮಾಡ್ತಾ ಹೋಗುತ್ತೆ. ಓಕೆ, ನಾವು ಪ್ರೋಗ್ರಾಮ್ ಬರೆಯುವಾಗ ಪ್ರೋಗ್ರಾಮಲ್ಲಿ ಯಾವುದಕ್ಕೆ ಆಫ್ಸೆಟ್ ಹಾಕಿರ್ತೀವಿ ಅದಕ್ಕೆ ಆ ಆಫ್ಸೆಟ್ನ ಎಂಟ್ರಿ ಮಾಡೋದನ್ನ ಮರೆಯೋಂಗಿಲ್ಲ. ಟರ್ನಿಂಗಲ್ಲಿ ವರ್ಕ್ ಆಫ್ಸೆಟ್ ಜೊತೆಗೆ ಟೂಲ್ ಆಫ್ಸೆಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಯಾವ ಟೂಲ್ ತಗೊಂಡು ನಾವು ವರ್ಕ್ ಮಾಡ್ತೀವಿ ಅದನ್ನ. ಆದರೆ ಟೂಲ್ ಆಫ್ಸೆಟ್ಟಲ್ಲಿ ನಾನು ಅಲ್ಲಿ 0 ಮಾಡಿದೆ. ಏನು ಎಕ್ಸಲ್ಲಿ 0 ಮಾಡಿದೆ, ಜೆಡ್ಡಲ್ಲೂ 0 ಮಾಡಿದ್ದೀನಿ. ಟೂಲ್ ಆಫ್ಸೆಟ್ಟಲ್ಲಿ, ವರ್ಕ್ ಆಫ್ಸೆಟ್ಟಲ್ಲ. ಯಾಕಂದರೆ ವರ್ಕ್ ಆಫ್ಸೆಟ್ಟಲ್ಲಿ ಆಲ್ರೆಡಿ ಆಫ್ಸೆಟನ್ನು ಸೆಟ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಅದರದ್ದು ಟೂಲ್ ಟೈಪು ರೇಡಿಯಸ್ ಎಲ್ಲ ಆಸ್ ಇಟ್ ಈಸ್ ಇರಲಿ. ಸೊ ನೀವು ಪ್ರೋಗ್ರಾಮ್ ಬರೆಯುವಾಗ ಏನು ಟೂಲ್ ಸೆಲೆಕ್ಟ್ ಮಾಡ್ಕೋತೀವಿ, ಪ್ರೋಗ್ರಾಮ್ ಬರೆಯುವಾಗ ಏನು ಟೂಲನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ಪ್ರೋಗ್ರಾಮ್ 1 2 3 ಏನೋ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಓಮಿಂಗ್ ಕಳಿಸೋ ಅಂಥದ್ದು ಇರುತ್ತೆ. ಓಕೆ, ಟೂಲ್ ಚೇಂಜ್ ಮಾಡ್ಕೊಳ್ಳೋದು, ಯಾವ ಟೂಲ್ ತಗೋತೀವಿ ಅದರದ್ದು ಇದ್ರೂ ಕೂಡ ಬರೀಬೇಕಾಗುತ್ತೆ. ಆನಂತರ ಜಾಬ್ನ ರನ್ ಮಾಡಿಕೊಂಡು ಜಾಬ್ನ ಮಾಡ್ತಾ ಹೋಗ್ತೀವಿ. ಸೊ ಇದು ವರ್ಕ್ ಆಫ್ ಸೆಟ್ಟಿಂಗ್ ಅಂದ್ರೆ ಏನು, ಅಥವಾ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು, ಮತ್ತು ಅದರಲ್ಲಿ ಯಾವ ಜಿ ಕೋಡ್ಗಳನ್ನು ಯೂಸ್ ಮಾಡ್ತೀವಿ, ಯಾಕೆ ನಾವು ಆ ಜಿ ಕೋಡ್ಗಳನ್ನು ಯೂಸ್ ಮಾಡ್ತೀವಿ, ಮಿಲ್ಲಿಂಗಲ್ಲಿ ಯಾವ ರೀತಿ ಜಿ ಕೋಡ್ಸ್ ಯೂಸ್ ಮಾಡ್ತೀವಿ, ಟರ್ನಿಂಗಲ್ಲಿ ಯಾವ ರೀತಿ ಜಿ ಕೋಡ್ಸ್ ಯೂಸ್ ಮಾಡ್ತೀವಿ. ಟರ್ನಿಂಗಲ್ಲೂ ಕೂಡ G54 ಮಾಡ್ಬೋದು, ಯಾವ್ದಾರ 59 ಮಾಡ್ಬೋದು. ಟರ್ನಿಂಗಲ್ಲಿ ನಾನು ಅಝೂಮ್ ಮಾಡಿದ್ದೀನಿ, ಪ್ರತಿ ಟೂಲ್ಗೂ ಕೂಡ 3 ಟೂಲನ್ನು ತೊಗೊಂಡು 3ಕ್ಕೂ ಕೂಡ G54 56 ಕೊಟ್ಟು ಪ್ರೋಗ್ರಾಮ್ ಮಾಡಿ ರನ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ಒಂದು ನೋಡಿ, ನಿಮಗೆ ಅಲ್ಲೊಂದು ಕ್ಲಾರಿಟಿ ಬರುತ್ತೆ. ಇಲ್ಲೇನಾದ್ರು ಸಣ್ಣ ಪುಟ್ಟ ಅನುಮಾನಗಳಿದ್ದರೆ ಕ್ಲಿಯರ್ ಆಗುತ್ತೆ. ಅಕಸ್ಮಾತ್ ಇನ್ನೂ ಏನಾದ್ರು ಡೌಟ್ಸ್ಗಳಿದ್ದರೆ ದಯಮಾಡಿ ನನಗೆ ಕಾಮೆಂಟ್ಸ್ ಮಾಡಿ, ಇಲ್ಲ ನನಗೆ ಯಾವುದಾದ್ರೂ ರೂಪದಲ್ಲಿ ನನಗೆ ಕಮ್ಯುನಿಕೇಟ್ ಮಾಡಿದರೆ ನಾನು ಏನಾದರೂ ಡೌಟ್ಗಳಿದ್ದರೆ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇಲ್ಲಿ ನಾನು ಒಂದು ಹಾಕಿರುವಂಥ ಒಂದು ಚಿತ್ರನ ತೋರಿಸ್ತಾ ಇದ್ದೀನಿ. ಇಲ್ಲಿ ವರ್ಕ್ ಆಫ್ ಸೆಟ್ ಮಾಡಿದ್ದೀನಿ. ಓಕೆ, ಒಂದು ಜಾಬ್ ಮಾಡಲಿಕ್ಕೆ ಅದು ಆ್ಯಸ್ ಇಟ್ ಈಸ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇಲ್ಲಿಗೆ ವರ್ಕ್ ಆಫ್ ಸೆಟ್ಗೆ ಡೇಟಾಗಳು ಎಂಟ್ರಿ ಆಗುತ್ತೆ. ಕಂಟ್ರೋಲರಿಂದ ರೀಡ್ ಮಾಡಿದಾಗ ಅದು ಈ ಪಾಯಿಂಟಲ್ಲಿ 0 ಅಂತ ಕನ್ಸಿಡರ್ ಮಾಡಿ ವರ್ಕ್ಗಳನ್ನು ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.